ಗೋಡೆಗಳ ನಡುವೆ ಕೂತ್ಬಿಟ್ಟು ಬರೀ ಪಠ್ಯಪುಸ್ತಕದಲ್ಲಿಯೇ ಮಕ್ಕಳು ಬೆಳೀತಾ ಹೋದರೆ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನ ಗೊತ್ತಾಗೋದಿಲ್ಲ. ಮಕ್ಕಳಿಗೆ ಮತ್ತು ಸಮಾಜಕ್ಕೆ ವಾಸ್ತವಿಕ ಪ್ರಪಂಚಕ್ಕೆ ಅತ್ಯಂತ ಹತ್ತಿರ ಆಗಲಿ ಅಂತ ಹೇಳಿಬಿಟ್ಟು ನಾವು ಮೆಟ್ರಿಕ್ ಮೇಳ ನೋಡ್ಬೇಕಣ್ಣ. 10th ಅಲ್ಲ, 10th ಫೇಲ್ ಆದರೆ ಬಜ್ಜಿ ಇಷ್ಟ ಅಲ್ಲ. 10th ಪಾಸ್ ಆದರೆ ಏನಾರು ಮಾಡೋದು ಹಂಗೆ. ಈಗ ಕೈ ಮುಗಿದು ಸಾಕು. ಏನಂದರೆ ಫಸ್ಟ್ ಸರ್ಕಲ್, ಸೆಕೆಂಡ್ 3 ಸರ್ಕಲ್ ಇದೆ. 3 ಸರ್ಕಲಲ್ಲಿ ಫ್ರೆಂಡ್ಸ್ಗಳು ಕೆಲಸ ಅದು ಬಿಸಿ ಇರೋತ್ತಿಗೆ ಈ ಥರ ಒಂದು ಪ್ರೋಗ್ರಾಮ್ ಮಾಡಿದಾಗ ಅವ್ರಿಗೂ ಸಂತೋಷ ಆಗುತ್ತೆ. ಸ್ಕೂಲ್ಗಳಲ್ಲಿ ಬಂದು ಎಷ್ಟು ಜ್ಯೂಸಿಗೆ 10 ರೂಪಾಯಾ? ಚಿತ್ರಕಲಾ ಸ್ಪರ್ಧೆಯಲ್ಲಿ ಸಮಾಧಾನಕರ. ವಿನಾಯಕ ಕೊಡೋಸ್ ಗುಂಪಾಗಿ ಬನ್ನಿ, ತಪ್ಪಾಗಿ ತಿನ್ನಿ, ಹಣ ಕೊಡೋದನ್ನು ಮಾತ್ರ ಬರಿಬೇಡಿ. ಸೋಲಾರ್ ಸಿಸ್ಟಮ್ ಅಲ್ಲಿ ಇದೀವಿ ಅಂತ ಮಕ್ಳಿಗೆ ಗೊತ್ತು. ನಾವು ಯಾವ ಗ್ಯಾಲಕ್ಸಿಲಿ ಇದೀವಿ ಮತ್ತೆ ನಮ್ಮ ಸುತ್ತಮುತ್ತ ಎಷ್ಟು ಗ್ಯಾಲಕ್ಸಿ. ಝೀರೋ ಮೆಮೊರೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವೀಡಿಯೋಸ್ನ ಆದಷ್ಟು ಹಂಚಿಕೊಳ್ಳಿ. ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಮ್ಮ ಝೀರೋ ಮೆಮೊರೀಸ್ನ ಎಲ್ಲ ನೆನಪಿನ ನಾವಿಕರಿಗೆ ಹಾಗೂ ಕನಸಿನ ಮಹಾಶಯರಿಗೆ ಈ ವಿಡಿಯೋಗೆ ನಿಮಗೆ ಸ್ವಾಗತ ಹೇಳ್ತಿದ್ದೇನೆ. ಈ ವಿಡಿಯೋದ ವಿಶೇಷ ಏನಂದರೆ, ನೀವು ಎಲ್ಲ ಕಡೆ ಈಗ ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ ಈ ರೀತಿ ಎಲ್ಲ ನೋಡಿರ್ತೀರ. ಈ ಸ್ಕೂಲಲ್ಲಿ ಪೋಷಕರ ದಿನ ಅದನ್ನು ಆಚರಣೆ ಮಾಡ್ತಿದ್ದಾರೆ. ಇಲ್ಲಿ ಅವರಿಗೆ ಸಾಕಷ್ಟು ಆಟೋಟ ಸ್ಪರ್ಧೆಗಳಾಗಿರ್ಬೋದು, ಮತ್ತು ಕೆಲವು ಮಕ್ಕಳಿಗೆ ಬಹುಮಾನ ವಿತರಣೆ ಮತ್ತು ಸೈನ್ಸ್ ಎಕ್ಸಿಬಿಷನ್ ಎಲ್ಲ ಇದೆ ಅಂತೆ. ಬನ್ನಿ, ನಿಮ್ಮನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗ್ತೇನೆ, ಒಂದೊಂದನ್ನು ನೋಡ್ತಾ ಬರುವ. ಆದಷ್ಟು ಕವರ್ ಮಾಡ್ತೇನೆ, ನನ್ನಿಂದ ಎಷ್ಟಾಗುತ್ತೋ ಅಷ್ಟು ನೋಡುವ. ಈಗ ನೋಡುವ, ಅಲ್ಲಿ ಹೋಗಿ ಸ್ಕೂಲಲ್ಲಿ ಏನೇನು ನಡೀತಿದೆ ಅಂತ. ಅಲ್ಲೇ ಇದ್ದೀನಿ ಈಗ. ಇನ್ನು ಯಾವುದೆಲ್ಲ ಎಕ್ಸಿಬಿಷನ್ ಎಲ್ಲ ಇದೆಲ್ಲ ಅಲ್ಲಿಗೆಲ್ಲ ಹೋಗಿ ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂದರೆ ಸಂಪೂರ್ಣ ಅಂದರೆ ನನಗೆ ಎಷ್ಟಾಗುತ್ತೋ ಅಷ್ಟು ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಹೋಗುವ ಬನ್ನಿ. ಸರ್, ಇಲ್ಲಿ ಚೀಟಿ ಎಲ್ಲ ಹಾಕೊಂಡಿದ್ದೀರಾ, ಲಿಸ್ಟ್ ಎಲ್ಲ ಬರೀತೀರಿ ಏನು ಸರ್ ಇದು? ಇವತ್ತು ಪೋಷಕರ ದಿನಾಚರಣೆ ಅಲ್ವಾ, ಹಾಗಾಗಿ ಇಲ್ಲಿ ಮೊದಲಿಗೆ ನೋಂದಣಿ ಮಾಡ್ಕೊಂತೀವಿ. ಯಾವುದೇ ಪೋಷಕರು ಬಂದರೂ ಸಹ ಇಲ್ಲಿ ಅವ್ರ ರಿಜಿಸ್ಟ್ರೇಷನ್ ಆಗುತ್ತೆ. ಆ ರಿಜಿಸ್ಟ್ರೇಷನ್ ಪ್ರತಿ ಆಟಕ್ಕೂ ಏನಿರುತ್ತೆ ಒಂದು ಲಕ್ಕಿ ಡಿಪ್ ಅಂತ ಇರುತ್ತೆ. ಅದ್ರ ನಂಬರ್ ಇಲ್ಲಿ ಹಾಕಿರ್ತೀವಿ ಚೀಟಿಲಿ. ಹಾಗಾಗಿ ಈ ಚೀಟಿಲಿ ಬಂದವರಿಗೆ ಒಂದೊಂದು ಅದೃಷ್ಟ ಬಹುಮಾನ ಇರುತ್ತೆ ಸರ್. ಓಕೆ, ಅಂದ್ರೆ ಅವರಿಗೆಲ್ಲ ಗೇಮ್ ಬೇರೆ ಅದೃಷ್ಟ ಬಹುಮಾನ ಅಂತ. ಪ್ರತಿ ಒಂದೊಂದು ಗೇಮ್ ನಂತರ ಒಂದೊಂದು ಅದೃಷ್ಟ ಬಹುಮಾನ ಅಂತ ಇರುತ್ತೆ. ಯಾರಿಗೆ ನಂಬರ್ ಬರುತ್ತೆ ಅವರಿಗೆ ಅದೃಷ್ಟ ಅಂತ ಪೋಷಕರು ಚೀಟಿ ಇಲ್ಲಿ ನಮ್ಮ. ಓಕೆ, ಆಮೇಲೆ ವಿಜ್ಞಾನ ವಸ್ತು ಪ್ರದರ್ಶನ ನಾವು ಪ್ರತಿ ವರ್ಷ ಮಾಡ್ತೀವಿ. ಅದು ಈ ವರ್ಷ ತುಂಬಾ ವಿಭಿನ್ನವಾಗಿ ವಿಜ್ಞಾನ ಪ್ರದರ್ಶನ ಈ ವರ್ಷದ ಒಂದು ಆಕರ್ಷಣೆ ಅಂತ ಹೌದಾ. ಸುಮಾರು ಒಂದು 12 ಸ್ಟಾಲ್ಗಳನ್ನ ನಾವು ಓಪನ್ ಮಾಡಿಸಿದ್ದೀವಿ ಪೋಷಕರಿಂದಾನೆ. ಮಕ್ಕಳೇ ವ್ಯಾಪಾರ ಮಾಡೋದು. ಓಕೆ, ಮಕ್ಕಳೇ ಓಪನ್ ಮಾಡಿ ಅದನ್ನು ಅವರೇ ವ್ಯಾಪಾರ ಮಾಡುವಂಥದ್ದು. ಅವರಿಗೂ ಒಂದು ವ್ಯಾಪಾರದ ಬಗ್ಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ವರ್ಷ ಮೆಟ್ರಿಕ್ ಮೇಳ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ನ ಹಾಕಿದ್ವಿ. ಇನ್ನೊಂದು ವಿಜ್ಞಾನ ವಸ್ತು ಪ್ರದರ್ಶನ ಅಂತೇಳಿ, ಅದು ಕೂಡ ವರ್ಷ ಕಳೆದ ವರ್ಷದಿಂದ ಮಾಡ್ತಾ ಇದ್ದೀವಿ. ಓಕೆ, ಅಲ್ಲಿಗೊಮ್ಮೆ ಭೇಟಿ ಕೊಡುವ. ಈಗ ರಿಜಿಸ್ಟ್ರೇಷನ್ ನಮ್ದು ಕೂಡ ನೋಂದಣಿ ಆಗಲಿ ಸರ್. ನಮ್ದು ಒಂದು ಬರ್ಕೊಳ್ಳಿ, ಝೀರೋ ಮೆಮೊರೀಸ್. ಆಯ್ತು, ಓಕೆ, ನಿಮ್ದು ಒಂದು ಅದೃಷ್ಟ ಇರಲಿ ಹಂಗಾರೆ. ಬಂದಿದ್ದೀರಲ್ಲ. ಓಕೆ, ಮಕ್ಕಳುಗಳಿಗೆ ಇದು ಬಹುಮಾನ ಎಲ್ಲ ಇಟ್ಟಿದ್ದಾರೆ, ಅವರಿಗೆ ಅಲ್ಲಿ ಕೊಡ್ತಾರೆ. ಮೋಸ್ಟ್ಲಿ ಇದು ಸ್ಪೋರ್ಟ್ಸಲ್ಲಿ ಆಗಿರುವಂಥದ್ದಲ್ಲ, ಅದನ್ನ ಇಲ್ಲಿ ಇವತ್ತು ಬಹುಮಾನ ಕೊಡ್ತಾರೆ ಇಲ್ಲಿ. ಹಾಂ, ಬನ್ನಿ ನೋಡೋಣ. ಈಗ ಎಲ್ಲ ತೋರಿಸ್ತೀನಿ. ಈಗ ಒಂದು ನಿಮಿಷ ನೋಡಿ, ಇಲ್ಲೆಲ್ಲ ಇಟ್ಟಿದ್ದಾರೆ ಮಕ್ಕಳುಗಳು. ಇದು ಆಟೋಟ ಸ್ಪರ್ಧೆಯಲ್ಲಿ ವಿನ್ ಆಗಿದ್ದು ಅವರಿಗೆ ಇವಾಗ ಈ ಪ್ರೋಗ್ರಾಮ್ ಒಂದು ಮಾಡಿ ಅವರಿಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಈ ಬಹುಮಾನ ವಿತರಣೆ ಕಾರ್ಯಕ್ರಮನ ಮಾಡ್ತಾರೆ. ಬೆಳಗ್ಗೆ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ. ಈಗ ಕಾರ್ಯಕ್ರಮ ಶುರು ಆಗಿದೆ, ದೀಪ ಬೆಳಗಾಗಿದೆ. ನಾವು ಬರೋ ಸ್ವಲ್ಪ ಲೇಟ್ ಆಗಿದ್ರಿಂದ ಹುಡುಗರೆಲ್ಲ ಇಲ್ಲಿ ಇವಾಗ ಇದಕ್ಕೆ ಪ್ರೈಸ್ ತಗೊಳ್ಳಿಕ್ಕೆ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ ಈ ಇದರಲ್ಲಿ. ಕಬಡ್ಡಿ ಪ್ರಥಮ, ನೃತ್ಯ ಸ್ಪರ್ಧೆಯಲ್ಲಿ ತೃತೀಯ. ಅನು BA ಕಬಡ್ಡಿ ಪ್ರಥಮ, ಚಿತ್ರಕಲಾ ಸ್ಪರ್ಧೆಯಲ್ಲಿ ಸಮಾಧಾನಕರ. ಪ್ರೈಸ್ ಎಲ್ಲ ತಗೊಳ್ತಾ ಇದ್ದಾರೆ.
ಎಲ್ಲ ಗೇಮ್ಸ್ ಎಲ್ಲ ಆಡ್ಸಿರೋದಲ್ಲ ಪ್ರೈಸ್ ಅಲ್ವಾ? ಶಾಲಾ ವಿದ್ಯಾರ್ಥಿಗಳೇ ಇದು ಶಾಪ್ ಹಾಕಿದ್ದಾರೆ. ಶಾಪ್ ಹೆಸರು ಕಾಲ ಬೈರೇಶ್ವರ ಬೋಂಡಾ ಹೌಸ್. ಮೆಣಸಿನ್ಕಾಯಿ ನೇತಾಕಿದ್ದಾರೆ. ಅಣ್ಣ ಇದು ಕಾಲಭೈರೇಶ್ವರ ಬೋಂಡ್ ಹೌಸ್ ಅಂತ. ಎಷ್ಟನೇ ಕ್ಲಾಸು? ನಾವು 10th ಅಣ್ಣ. 10th. ಎಷ್ಟು ವ್ಯಾಪಾರ ಆಯ್ತು ಇವಾಗ ಬೆಳಗ್ಗೆಯಿಂದ? 400 ಆಯ್ತಣ್ಣ. 400 ಆಯ್ತಾ? 400 ಆಯ್ತು. ಸಬಾಷ್. ಅಣ್ಣ ಇದು ಮೆಣಸಿನ್ಕಾಯಿ ಬಜ್ಜಿ ಮಾತ್ರನಾ? ಮೆಣಸಿನ್ಕಾಯಿ ಬಜ್ಜಿ, ಆಲೂಗೆಡ್ಡೆ ಬಜ್ಜಿ ಅಷ್ಟೇ ಅಷ್ಟೇ. ಹಾಂ ಈಗ ನನಗೊಂದು ಬೇಕಲ್ಲ ಟೇಸ್ಟ್ ನೋಡ್ಲಿಕ್ಕೆ. ಟೇಸ್ಟ್ ನೋಡ್ಲಿಕ್ಕೆ ತಡೀದಣ್ಣ. ಆಗ್ತುಂಟು. ಆಗ್ತಿಂಟ ನಿಮಗೆ ಬಜ್ಜಿ ಸ್ಟಾಲ್ ಹಾಕೋದಂತಾನ ಫ್ಯೂಚರಲ್ಲಿ? ಫ್ಯೂಚರಲ್ಲಿ ಬಜ್ಜಿ ಸ್ಟಾಲ್ ನೋಡ್ಬೇಕಣ್ಣ. 10th ಅಲ್ಲ, 10th ಫೇಲ್ ಆದರೆ ಬಜ್ಜಿ ಸ್ಟಾಲ್ ಆಗ. 10th ಪಾಸ್ ಆದರೆ ಏನಾರು ಮಾಡೋದು ಹಂಗೆ. ಹಾಂ ಆಗ್ಲಿ. ಜೀರೋ ಮೆಮರೀಸ್ ಯೂಟ್ಯೂಬ್ ಚಾನಲ್ ಎಲ್ಲ ಹೊಡೀರಿ. ಚಾನಲ್ ಚೆನ್ನಾಗುಂಟು. ಹಾಗೆ ಪ್ರೋತ್ಸಾಹ ಮಾಡಿ ಎಲ್ಲರೂ. ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಎಲ್ಲರೂ ಮಾಡಿ. ನಮಸ್ಕಾರ ಸರ್. ಹೌದಾ, ಏನೋ ಸ್ವಲ್ಪ ಕೇಳಲಿಲ್ಲ. ಈಗ ಇಲ್ಲಿ ಸಹ ತುಂಬ ಸ್ಟಾಲ್ ಎಲ್ಲ ಹಾಕಿದ್ದಾರೆ ಮಕ್ಕಳೇ. ಅಲ್ಲೊಂದು ಬೋಂಡಾ ಬಜ್ಜಿ ನೋಡ್ಕೊಂಡು ಬಂದ್ವಿ. ಇವಾಗ ಇಲ್ಲಿ ಏನೆಲ್ಲ ಹಾಕಿದ್ರೆ ಗೊತ್ತಿಲ್ಲ, ಹೋಗಿ ನೋಡೋಣ. ಫ್ರೀ ಕೊಟ್ಟರೆ ಟೇಸ್ಟ್ ಮಾಡೋಣ, ದುಡ್ಡಾದ್ರೆ ಬೇಡ. ಚರ್ಮುರಿ ಇದೆಯಾ? ಎಲ್ಲ ಫ್ರೀ ಕೊಡ್ತೀರಲ್ಲ ಸರ್? ಹಾಂ, ರುಚಿ ನೋಡೋಣ. ನಾವು ರುಚಿನೇ ಸ್ವಲ್ಪ ಜಾಸ್ತಿ ನೋಡ್ತೀವಿ. ನೋಡೋಣ, ಈಗ ತುಂಬ ಸ್ಟಾಲ್ಗಳಿದ್ದಾವೆ, ಎಲ್ಲದಕ್ಕೂ ಬೇಡ್ಕೋಣ. ಆದಷ್ಟು ಸ್ವಲ್ಪ ಟೇಸ್ಟ್ ಮಾಡೋಣ, ನೋಡೋಣ ಹೇಗೆ ರಿವ್ಯೂಸ್ ಎಲ್ಲ ಕೊಡೋಣ. ಹೋಗುವ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ಇವತ್ತು ಒಂದು ಪ್ರೋಗ್ರಾಮ್ ಮಾಡಿದ್ದೀರಲ್ಲ? ಓಕೆ ಸರ್. ಪೋಷಕರ ದಿನಾಚರಣೆ ಅಂತ. ಸರ್, ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೋಬೇಕು. ನನ್ನ ಹೆಸರು ನಾಗರಾಜ್ ಅಂತ ಅಂದ್ಬಿಟ್ಟು. ನಾನು ಪ್ರೈಮರಿ ಸೆಕ್ಷನ್ಗೆ HM ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಮ್ಮದು ಮೂಲ ಬಂದು ಚಾಮರಾಜನಗರ ಜಿಲ್ಲೆ, ಮೈಸೂರಿಂದ ಆಚೆ ಚಾಮರಾಜನಗರ ಜಿಲ್ಲೆ. ಅಲ್ಲಿ ನಲ್ಲೂರು ಗ್ರಾಮದಲ್ಲಿ ನಮ್ಮದು ಊರು ಸರ್, ನಲ್ಲೂರು ಅಂತೇಳಿ. ನಾನು ಸುಮಾರು ಒಂದು 15 ವರ್ಷ ಆಯಿತು ನಾನು ಈ ಬನ್ಕಲ್ಗೆ ಬಂದು, ಆಯಿತಾ. ಸೊ ವಿದ್ಯಾಭಾರತಿ ಶಾಲೆಯಲ್ಲಿ ನಾನೀಗ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಸಹ ನಮ್ಮಲ್ಲಿ ಒಂದು ಪೋಷಕರ ದಿನಾಚರಣೆ ಮಾಡ್ತಾ ಇದ್ದೀವಿ ಸರ್. ಪೇರೆಂಟ್ಸ್ ಡೇ ಮಾಡ್ತಾ ಇದ್ದೀವಿ. ಯಾಕೆ ನಾವು ಪೇರೆಂಟ್ಸ್ ಡೇ ಮಾಡ್ತಾ ಇದೀವಪ್ಪ ಅಂತಂದರೆ, ನಮ್ಮ ಒಂದು ಪೋಷಕರು ಮತ್ತು ನಮ್ಮ ಒಂದು ಶಿಕ್ಷಕರು ಮತ್ತು ಮಕ್ಕಳ ಒಂದು ಏನೊಂದು ಸಂಬಂಧ ಇದೆಯಲ್ಲ, ಒಂದು ಚೈಲ್ಡ್ ಲಿಂಕ್ ಇದೆಯಲ್ಲ ಸರ್, ಅದು ಯಾವಾಗಲೂ ಕೂಡ ಕಂಟಿನ್ಯೂಟಿ ಇರಬೇಕು ಅಂತೇಳಿ, ಯಾವಾಗಲೂ ಕೂಡ ಅದು ಸತತವಾಗಿರಬೇಕು ಅಂತಂದ್ಬಿಟ್ಟು, ಯಾವಾಗಲೂ ಕೂಡ ಅದು ನಮ್ಮ ಒಂದು ಬಾಂಡು ಚೆನ್ನಾಗಿರಲಿ ಅಂತಂದ್ಬಿಟ್ಟು ಪೇರೆಂಟ್ಸು ಒಂದು ಬೋಂಡಾ ಜ್ಯೂಸ್ ಟೇಸ್ಟ್ ನೋಡುವ. ಏಲಕ್ಕಿ ಎಲ್ಲ ಆ್ಯಡ್ ಮಾಡಿದ್ದೀರಾ? ಸ್ವಲ್ಪ ಇಲಾಚಿ ಫ್ಲೇವರ್ ಎಲ್ಲ ಇದೆ, ಏಲಕ್ಕಿ ಫ್ಲೇವರು ಸ್ಪೆಷಲ್. ನಾನು ದುಡ್ಡು ಕೊಡದೆ ಓಡಿದ್ರೆ ಎಲ್ಲಾದ್ರೂ ಹುಡ್ಕೊಂಬರ್ತೀನಿ ಇಲ್ಲ ದುಡ್ಡು ಕೊಡೋದೆ ಓಡೋದ್ರೆ ಇಲ್ಲ ಅಲ್ಲ? ಹಾಗಾದ್ರೆ ಓಕೆ, ಗ್ಯಾರಂಟಿ ಇದೆ, ಓಡ್ಬೋದು. ಡಸ್ಟ್ಬಿನ್ನಿಗೆ ಹಾಕಿ ಎಲ್ಲರೂ ನೋಡು. ಒಳ್ಳೆದಾಗಿ. ಓಕೆ, ನೆಕ್ಸ್ಟ್ ಟಾಪಿಗೆ ಮೂವ್ ಆಗುವ. ಇಲ್ಲೊಂದಿದೆ, ಇದು ಮಲೆನಾಡು ಸ್ಪೆಷಲ್ ಟ್ರೀಟ್ ಅಂತ. ಏನು ಟ್ರೀಟ್ ಇದೆ ನೋಡುವ. ಏನಿದೆ ಟ್ರೀಟು? ಓಕೆ, ಏನೇನಿದೆ? ಸಜ್ಜಪ್ಪ ಸ್ಪೆಷಲ್ ಅಣ್ಣ, ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾಡಬೇಕು ಅಣ್ಣ. ಓಕೆ, ಟೇಸ್ಟ್ ಮಾಡಬೇಕು ಅಣ್ಣ. ಮಾಡುವ. ನೆಕ್ಸ್ಟ್ ಇದು ಉಸ್ಲಿ, ಕಡಲೆಕಾಯಿ. ಇದು ಗಾರ್ಜಿಕಾಯಿ. ಓಕೆ, ನೆಕ್ಸ್ಟ್ ಚಪಾಲಿ ಪಾಪ್ಕಾರ್ನ್ ಇದೆ. ಇದ್ರಲ್ಲಿ ಚಪಾತಿ ಇದೆ, ಅದ್ರಲ್ಲಿ ಪಾಪ್ಕಾರ್ನ್ ಇದೆ. ಮತ್ತೆ ಇದು ಬರ್ಫಿ ಇದೆ ಅಣ್ಣ. ಇದು ಏನಕ್ಕೆ ಮಾಡಿದ್ದಾರೆ ಅಂದ್ರೆ, ಒಂದು ಮಕ್ಕಳಿಗೆ ವ್ಯಾಪಾರ ಕಲೀಲಿ ಅಂತ ಎಲ್ಲ ನಮ್ಮ ಸಂಸ್ಥೆ ಮಾಡ್ತಿದೆ. ಅದಕ್ಕೆ ನಮ್ಮ ಸಂಸ್ಥೆಗೆ ಒಂದು ಥ್ಯಾಂಕ್ ಯು ಹೇಳ್ತೀನಿ ಅಣ್ಣ. ಓಕೆ, ನಮ್ಮ ಜೀರೋ ಮೆಮರೀಸ್ ಕಡೆಯಿಂದ ವಿದ್ಯಾಭಾರತಿ ಸಂಸ್ಥೆಗೆ ಧನ್ಯವಾದಗಳು. ನಿಮ್ಮ ಹೆಸರು? ಹಂಸವಿ. ಹೆಸರು ಕೂಡ ಚೆನ್ನಾಗಿದೆ. ಓಕೆ, ಈಗ ನೆಕ್ಸ್ಟ್ ಎಲ್ಲಕ್ಕೆ ಎಷ್ಟು ನೋಡ, ಇದೊಂದು ಯಾವುದು ಸ್ಪೆಷಲ್? ಬರ್ಫಿ ತಗೊಳ್ಳಿ, ಬರ್ಫಿ ತುಂಬಾ ಎಲ್ಲ ಕಡೆ ಥ್ಯಾಂಕ್ ಯು. ಚೆನ್ನಾಗಿದೆ, ಕೊಡು, ಎಲ್ಲರೂ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಅಂಕಲ್. ವ್ಯಾಪಾರ ಅಂದಮೇಲೆ ವ್ಯಾಪಾರ ಮಾಡಬೇಕು. ಬಂದವರಿಗೆಲ್ಲ ಫ್ರೀ ಕೊಟ್ರೆ ಹೆಂಗೆ? ಚೊಂಬಿಡ್ಕೋಬೇಕಾಗುತ್ತೆ. ಓಕೆ, ನಾವು ಇವಾಗ NVS ಮಲ್ನಾಡ್ ಫ್ರೂಟ್ಸ್ ಸ್ಟಾಲಿಗೆ ಇಲ್ಲಿಗೆ ಬಂದಿದ್ದೀವಿ.
ಪುಟ ನಿಮ್ಮ ಹೆಸರು? ವಿಯಾನ್, ಸಾಧನ್, ನಿಶಾಂತ್. ಏನೇನು ಫ್ರೂಟ್ಸ್ ಇದೆ? ಕಲ್ಲಂಗಡಿ, ಅನಾನಸ್ಸು, ಮಜ್ಜಿಗೆ, ಓಕೆ. ನೀರು, ಮಜ್ಜಿಗೆ ಇದೆಯಾ? ಎಷ್ಟು ರೇಟ್ ಎಲ್ಲ ಎಷ್ಟು? 10 ರೂಪಾಯಿ, 10 ರೂಪಾಯಿ, ಇದಕ್ಕೆ 2 ರೂಪಾಯಿ. ಹಾಂ, ಇದಕ್ಕೆ 10 ರೂಪಾಯಿ, ಅನಾ ಜ್ಯೂಸಿಗೆ 10 ರೂಪಾಯಿ. ಓಕೆ. ಎಷ್ಟಲ್ಲಿ ಇನ್ನೊಂದು ಜ್ಯೂಸ್ ಸೆಂಟರಿಗೆ ಬಂದಿದ್ದೀವಿ. ಇದು ಜ್ಯೂಸ್ ಸೆಂಟರ್ ಅಲ್ವಾ? ಜೋರು ಕರಿಬೇಕು. ಕರೀರಿ ಕರೀರಿ ಕರೀರಿ. ಹಾಂ, ನೀವು? ಹಾಂ, 10 ರೂಪಾಯಿ ಅಂತೆ ಜ್ಯೂಸಿಗೆ. ಯಾವ ಜ್ಯೂಸ್ ಇದೆ? ಓಕೆ, ಇವ್ರ ಅಂಗಡಿಲಿ ಬಂದು ವ್ಯಾಪಾರ ಮಾಡಿ ನೋಡಿ. ಒಂದು ಎಲ್ಲ ಹೋಮ್ ಮೇಡಾ? ನೀವು ಬೆಳೆದಿರೋದಾ? ಹಾಂ, ಆಗಲಿ. ಬಾಂಬ್ ಗೀಮ್ ಏನಾದರೂ ಇದೆಯಾ ಇದರಲ್ಲಿ? ಇಲ್ಲಲ್ಲ. ಓಕೆ, ನೆಕ್ಸ್ಟ್ ಸ್ಟಾಲಿಗೆ ಹೋಗುವ. 5 ಸ್ಟಾರ್ ಫ್ರೆಂಡ್ಸ್ ಜ್ಯೂಸ್ ಆ್ಯಂಡ್ ಸ್ನ್ಯಾಕ್ಸ್ ಸೆಂಟರ್. ನೋಡೋಣ ಏನೇನಿದೆ ಅಂತ. ತೋಟಗಾರಿಕೆ ಮಂತ್ರಿ ನೀವು ಯಾವ ಮಂತ್ರಿ? ಹೌದಾ? ಹಾಗೆ ಈಗ ಒಟ್ಟಿಗೆ ಸೇರಿ ಸಮ್ಮಿಶ್ರ ಸರ್ಕಾರದಲ್ಲಿ ಸ್ಟಾಲ್ ಹಾಕಿದ್ದೀರಾ ನೋಡಿ. ಎಲ್ಲ ರಾಜಕೀಯಗಳೆಲ್ಲ ಇಲ್ಲೇ ಇದ್ದಾವೆ. ನೋಡೋಣ, ಮತ್ತೆ ತಿಂತೀನಿ. ಇವಾಗ ಅಲ್ಲಿ ಎಲ್ಲ ತಿಂದೆ, ಸುಸ್ತಾಯಿತು, ಸಾಕಾಯಿತು. ಚರ್ಮುರೆಲ್ಲ ಇದೆಯಲ್ಲ. ಎಷ್ಟನೇ ಕ್ಲಾಸ್ ನೀವು? 7th. ಓಕೆ, ಎಷ್ಟು ವ್ಯಾಪಾರ ಆಯಿತು? ಆಯ್ತಾ? ಓಕೆ, ಒಳ್ಳೆದಾಗಿ. ಹೇಗೆ ಅನ್ನಿಸ್ತಿದೆ ವ್ಯಾಪಾರ ಅನುಭವ? ಚೆನ್ನಾಗ್ತಿದೆ. ಏನು? ಓ, ಹಾಗೆ. ಹಾಗಾದ್ರೆ ನಿಮಗೆ ಮಾಮೂಲಿ ಅಲ್ಲ? ನೀವು ಮತ್ತೆ ಚರ್ಮರಿ ಮಾತ್ರ, ಬೇರೇನಿಲ್ಲ? ಓಕೆ ಅಲ್ಲ. ಏನು ಫ್ರೂಟ್ಸ್ ಇದೆ? ಓ, ಇದು ಫ್ರೂಟ್ಸಾ? ಮತ್ತೆ ಮಜ್ಜಿಗೆಯಾ? ಖಾಲಿ ಆಯ್ತಾ? ಅವಾಗ ನಾವು ಬಂದಿದ್ದು ಲೇಟ್ ಆಯ್ತಾ? ಹಾಗಾದ್ರೆ ವ್ಯಾಪಾರ ಜೋರಾಯ್ತು ಅನ್ಸುತ್ತೆ. ಭಯಂಕರ ವ್ಯಾಪಾರ. ಎಷ್ಟಾಯ್ತು ವ್ಯಾಪಾರ? 700 ರೂಪಾಯಿ ಆಯ್ತಾ? ಬಂಡವಾಳ ಹಾಕಿದೆ ಎಷ್ಟು? 700 ಹಾಕಿ 700 ತೆಗ್ದಿದ್ದ? ಲಾಭ ಮಾಡೋದು ಯಾವಾಗ ಮತ್ತೆ? ಹ್ಞೂ, ಹಾಗೆ. ಇದು ಮಾಡಿದ್ರೆ ಲಾಭನಾ? ಓಕೆ, ನೀವು 3 ಜನ ಪಾರ್ಟ್ನರ್ಸಲ್ಲಿ ಮಾಡಿದ್ದಾ? ಓಕೆ, ನಿಮ್ಮ ಹೆಸರು? ಶ್ರವಣ್, ಪವನ್. ಈಗ ಈ ಮೆಟ್ರಿಕ್ ಮೇಳದಲ್ಲಿ ಮಾಡಿದಾರಲ್ಲ, ನಿಮ್ಗೆ ಎಷ್ಟು ಖುಷಿ ಕೊಡ್ತಿದೆ? ಏನು ಅನುಭವ ಆಯಿತು? ಅಂಗಡಿ ಹಾಂ, ಬೇರೆ ಮಾಡೋದಿಲ್ಲ, ವ್ಯಾಪಾರ ಮಾಡೋದೆಲ್ಲ ಅನುಭವ ಆಯಿತು. ಈಗ ಮತ್ತೆ ಏನು ಗ್ರಾಹಕರು ಬರ್ತಾರಲ್ಲ, ಅವ್ರ ಜೊತೆ ಹೆಂಗ್ ಕಮ್ಯುನಿಕೇಶನ್ ಮಾಡೋದಂತ ಗೊತ್ತಾಯ್ತಾ? ಈಗ ಇಲ್ಲಿ ಕೆಲವರು ಈಗ 40 ರೂಪಾಯಿ ಇದೆ, ನನಗೆ 20 ರೂಪಾಯಿ ಕೇಳ್ತೀನಿ, ಕೊಡ್ತೀರಾ? ಯಾಕೆ? ಇಲ್ಲಾಂದ್ರೆ ಇದು ಸೇಲ್ ಆಗ್ಲಿಲ್ಲ ಅಂದ್ರೆ? ಹೌದಾ? ನೀವು 40 ಕೊಡ್ತಿದ್ದೀರ? ಎಷ್ಟು? 50ನಾ? ಓಕೆ, ಆಗಲಿ, ವ್ಯಾಪಾರ ಚೆನ್ನಾಗಾಗಲಿ. ಓಕೆ, ನೆಕ್ಸ್ಟ್ ಶಾಪಿಗೆ ಹೋಗುವ. ಫ್ರೂಟ್ ಸ್ಟಾಲ ಎಷ್ಟು ಇದೆಯಲ್ಲ? ಎಷ್ಟು ಎಷ್ಟು? 20. ಇದು 20. ಇದು ಕಲ್ಲಂಗಡಿ 10? ಕಲ್ಲಂಗಡಿ 10 ಅಂತೆ. ಹಾಂ, ಇದು 10. ಒಂದಕ್ಕೆ 10 ರೂಪಾಯಿ. ಇದು ಎಷ್ಟಿದು? 45. ಎಕ್ಕದ ಅಂಗಡಿಲಿ 40 ಕೊಡ್ತೀನಿ ಅಂದ್ರೆ ಮತ್ತೆ? ಹೌದಾ? ಓಕೆ, ಎಷ್ಟನೇ ಕ್ಲಾಸ್ ನೀವೆಲ್ಲ? ಚಿಕ್ಕವರಾ? ಎಷ್ಟನೇ ಕ್ಲಾಸ್ ನೀವು? ಈಚೆ ತಿರುಗಿ. ಹಾಂ, ನಿಮ್ಮ ಹೆಸರೇನು? ನನ್ನ ಹೆಸರು ವಿಹಾನ್. ವಿಹಾನ್. ನಿಮ್ಮದು? ಸಮರ್ಥ್, ಸಾತ್ವಿಕ್, ಪ್ರಣೀತ್, ಮಹೇಂದ್ರ. ಚೆನ್ನಾಗ್ತಿದೆ, ಅನುಭವ ಚೆನ್ನಾಗಿದೆಯಾ? ಒಳ್ಳೆ ವ್ಯಾಪಾರನಾ? ಆಗ್ಲಿ, ವ್ಯಾಪಾರ ಮಾಡಿ. ಲಾಸ್ಟಿಗೆ ದುಡ್ಡೆಲ್ಲ ನನಗೆ ಕೊಟ್ಟು ಹೋಗ್ಬೇಕು ಅಲ್ಲ? ಏಕೆ ಕೊಡ್ತೀರಾ? ಓಕೆ, ಮತ್ತೆ ವ್ಯಾಪಾರ ಬಂದರು. ನಾವು ನೆಕ್ಸ್ಟ್ ವಿಡಿಯೋ ಹೋಗೋಣ. ಕ್ರೇಜಿ ಬಾಯ್ಸು ಕೋಲ್ಡ್ ಹೌಸಾ? ಏನು ಕ್ರೇಜಿ ಬಾಯ್ಸು? ಇದೇನು ಸಲಾಡಾ? ಓಕೆ, ಎಷ್ಟೆಲ್ಲ? ಹ್ಞೂ, ಇಪ್ಪತ್ತಾ? ಈಗ ನಿಮ್ಮ ಇವರನ್ನ ಕರೀರಿ ನೋಡೋಣ. ನಿಮ್ಮ ಗ್ರಾಹಕರನ್ನ ನೀವು ಕರೀರಿ. ಏನು ಕರೀತೀರಿ? ಬನ್ನಿ ಬನ್ನಿ, 10 ರೂಪಾಯಿ, 10 ರೂಪಾಯಿ, ಫ್ರೂಟ್ಸ್ 10 ರೂಪಾಯಿ, 10 ರೂಪಾಯಿ.
ಇದಿದೆಯಲ್ಲ ವ್ಯಾಪಾರದಲ್ಲಿ. ನಿಮ್ಮ ಹೆಸರು? ಪ್ರತೀಕ್. ನಿಮ್ಮ ಹೆಸರು? ಸೊ ನೀವು ಈಗ ಒಂದು ಎಷ್ಟು 4 ಜನ ಸೇರ್ಕೊಂಡು ಮಾಡಿರೋದಾ? ಸಾಲಾಡ್ ಎಲ್ಲ. ಸಾಲಾಡ್ ಎಷ್ಟು ಹೇಳಿದ್ದು? 10 ರೂಪಾಯಿ. 10 ರೂಪಾಯಿ. ಓಕೆ, ನೋಡಿ ನೆಕ್ಸ್ಟ್ ಟೈಮ್ ಬರುವ ತಿನ್ನುವ. ನಮಗೇನಾದರೂ ಯೂಟ್ಯೂಬ್ ಚಾನಲ್ ಫ್ರೀ ಇದೆಯಾ? ಜೀರೋ ಮೆಮೊರೀಸ್ ನಮ್ಮ ಚಾನಲ್ ಫ್ರೀ ಇದೆಯಾ? ನಾವು ಪ್ರಮೋಷನ್ ಮಾಡ್ತೀವಿ, ಆಮೇಲೆ 50% ಪ್ರಾಫಿಟ್ಟು. ಓಕೆನಾ? ಓಕೆ, ನೋಡುವ. ಇಲ್ಲೊಂದು ರೈನ್ಬೋ ಕೆಫೆ ಇದೆ. ಏನು ಕೆಫೆ ಸ್ಪೆಷಲ್ ಏನು? ಪಾನಿಪುರಿ ಇತ್ತು, ಹಾಂ, ಖಾಲಿ ಆಯ್ತಾ? ಮತ್ತೆ ನೆಕ್ಸ್ಟ್ ಮತ್ತೆ ಮಜ್ಜಿಗೆ, ಜ್ಯೂಸ್. ಎಂತ ಯಾವ ಜ್ಯೂಸ್ ಇದೆ? ಪುನರ್ಪುಳಿಯಾ? ಮತ್ತೆ ಮಜ್ಜಿಗೆ. ಓಕೆ, ಫೈನ್ ಫೈನ್ ಫೈನ್. ಹಾಂ, ಓಕೆ. ಇದೆಂತ ಇದು? ಪಾನಕ. ಎಂತ ಪಾನಕ? ಸಾರಿ, ಪಾನಿಪುರಿ. ಪಾನಿಯಾ? ಓಕೆ ಓಕೆ. ವ್ಯಾಪಾರ ಎಲ್ಲ ಆಯ್ತು ಹಾಗಾದ್ರೆ ಚೆನ್ನಾಗಿ ಲಾಭ ಮಾಡಿದ್ರಿ? ಲಾಭ ಮಾಡಿದ್ರೆ ಅಸಲು ಸರಿ ಆಯ್ತಾ? ಲಾಭ ಆಯ್ತು. ಲಾಭ ಏನಾದ್ರು ಹೇಳ್ತೀರಾ? ಹೇಳಿದಿಲ್ಲ? ಹಾಂ, ಹೇಳಿ ಎಷ್ಟಾಯ್ತು ಲಾಭ? ಬೇಡ 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 ರಿವೀಲ್ ಮಾಡಬೇಡಿ. ಮತ್ತೆ ಇನ್ನೆಂತ ಹೇಗೆ ಅನ್ನಿಸ್ತಿದೆ ಅನುಭವ? ಸ್ಕೂಲ್ ಓಕೆನಾ? ಏನು ಡೈಲಿ ಶಾಪ್ ಹಾಕೊಂಡು ಕೂರೋಣ ಅಂತನಾ? ಮತ್ತೆ ಈ ಥರದೊಂದು ನಮಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಖುಷಿ ಆಯ್ತು. ನೋಡಿ ವ್ಯಾಪಾರ ಅಂತ. ಸರ್ ನಮಸ್ತೆ. ಮತ್ತೆ ಈಗ ಸರ್, ಈಗ ಈ ಪೋಷಕರ ದಿನಾಚರಣೆ ಮಾಡ್ತಿದ್ದೀರಲ್ಲ, ನೀವು ಬೇರೆ ಸ್ಕೂಲಲ್ಲಿ ಇಂಥ ಕಾನ್ಸೆಪ್ಟ್ ಕೇಳಿದ್ರಾ? ಇಲ್ಲ, ಬೇರೆ ಸ್ಕೂಲಲ್ಲೆಲ್ಲ ಕೇಳಲಿಲ್ಲ. ಕೆಲವೊಂದು ಕಡೆ ಮಾಡ್ತಾರೆ. ಆದ್ರೆ ಇದರಿಂದ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪೋಷಕರಿಗೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಅವ್ರಿಗೊಂಥರ ಟೈಮ್ ಪಾಸ್ ಆದಂಗೆ ಆಗುತ್ತೆ. ಅದರಿಂದ ಎಲ್ಲ ಮಕ್ಕಳಿಗೂ ಖುಷಿ ಅನಿಸುತ್ತೆ. ಬಟ್ ವರ್ಷದಲ್ಲಿ ಒಂದ್ಸರಿ ಈ ಥರ ಪ್ರೋಗ್ರಾಮ್ ಮಾಡಿಸಿದ್ರೆ ಅವರಿಗೂ ಖುಷಿ, ಮಕ್ಕಳಿಗೂ ಖುಷಿ, ಪೋಷಕರಿಗೂ ಖುಷಿ ಆಗುತ್ತೆ. ಈ ಥರ ಎಲ್ಲ ಕಡೆನೂ ನಡೆಸ್ಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಮಕ್ಕಳಿಗೆ, ಪೇರೆಂಟಿಗೂ ಕೂಡ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. ಸೊ ಖುಷಿ ಅನಿಸುತ್ತೆ. ಬಟ್ ಅವ್ರ ಕೆಲಸ ಎಲ್ಲ ಬಿಟ್ಬಿಟ್ಟು ಒಂದಿನ ಫ್ರೀಯಾಗಿ ಇಂಥ ಎಂಟರ್ಟೈನ್ಮೆಂಟ್ ಆಟಗಳು ಆಟ ಆಡ್ತಿದ್ರೆ ಏನೋ ಒಂಥರ ಖುಷಿ, ಅವರಿಗೂ ಖುಷಿ, ನೋಡೋರಿಗೂ ಖುಷಿ, ಎಲ್ಲ ರೀತಿಯಲ್ಲಿ ಖುಷಿ ಆಗುತ್ತೆ. ನೀವು ಎಂಜಾಯ್ ಮಾಡಿದ್ರಾ? ನಾವು ಎಂಜಾಯ್ ಶಾಪ್ಗಳಿಗೆಲ್ಲ ಹೋಗಿ ವಿಸಿಟ್ ಕೊಟ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಗಡಿಗಳೆಲ್ಲ. ಮಕ್ಕಳಿಗೆ ಎಜುಕೇಶನ್ ಜೊತೆಗೆ ಈ ಥರ ಪ್ರೋಗ್ರಾಮ್ ಮಾಡಿದರೆ ಅವರಿಗೆ ಒಂದೊಂದು ಅನುಭವ ಆಗ್ತದೆ ಮುಂದಿನ ದಿನಗಳಲ್ಲಿ. ಅದೇ ರೀತಿ ಎಲ್ಲ ಪೇರೆಂಟ್ಸ್ಗಳು ಕೆಲಸ ಅದು ಬಿಸಿ ಇರೋತ್ತಿಗೆ ಈ ಥರ ಒಂದು ಪ್ರೋಗ್ರಾಮ್ ಮಾಡಿದಾಗ ಅವ್ರಿಗೂ ಸಂತೋಷ ಆಗುತ್ತೆ. ಸ್ಕೂಲ್ಗಳಲ್ಲಿ ಬಂದು ಅವ್ರ ಮಕ್ಕಳುಗಳು ಪ್ರೋಗ್ರಾಮ್ ನೋಡ್ತಿರ್ತಾರೆ, ತುಂಬ ಖುಷಿ ಆಗುತ್ತೆ. ಇದೇ ರೀತಿ ಎಲ್ಲ ಐಸ್ ಕ್ರೀಮ್ ಅಂಗಡಿ ಇಟ್ಟಿರೋದು. ಈಗ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ನಿಮ್ಮದೇ ಬೆಟ್ರ್. ಅವರಾದರೆ ಸೆಟ್ ಎಲ್ಲ ಹಾಕಬೇಕು, ನಿಮ್ಮದೇ ಬೆಟ್ರ್ ಅಲ್ಲ? ಇನ್ಸ್ಟಾಲ್ಮೆಂಟಿಗೆ ಏನಿಲ್ಲ ಇದು ಮಾಡಲಿಕ್ಕೆಲ್ಲ ಅಲ್ವಾ? ಹೇಗಿರುತ್ತೆ ವ್ಯಾಪಾರ? ಎಷ್ಟಾಯ್ತು ವ್ಯಾಪಾರ? ಗೊತ್ತಿಲ್ಲ. ಯಾಕೆ ನೀವು ಲೆಕ್ಕ ಮಾಡಲಿಲ್ಲ? ಒಟ್ಟು ಲಾಭದಲ್ಲಿದ್ದೀರಾ? ನಮಸ್ಕಾರ. ನಮಸ್ಕಾರ. ನಿಮಗೆ ಬೇಡವಾ? ನಮಸ್ಕಾರ. ಓಕೆ, ನೀವು ಇದೇ ಶಾಲೆಯ ವಿದ್ಯಾರ್ಥಿನಿಯರು. ಈಗ ಕೈ ಮುಗಿದು ಸಾಕು. ಏನಂದರೆ ಇವಾಗ ಪೋಷಕರ ದಿನಾಚರಣೆ ಮಾಡ್ತಿದ್ದಾರಲ್ಲ, ಪ್ರಿಪರೇಷನ್ ಎಲ್ಲ ನೀವೇ ಮಾಡಿದ್ದಾ ಹೆಂಗೆ? ಪ್ರಿಪರೇಷನ್ ಏನು ಮಾಡಿಲ್ಲ. ಕಮಿಟಿ ಇದ್ದಾರೆ, ಅದಕ್ಕೆ ನಾವೆಲ್ಲ ಜಾಲಿ ಮಾಡ್ತಿದೀವಿ ಅಷ್ಟೇ. ಎಲ್ಲ ತಿಂದಾಯ್ತು, ಒಂದು ಬಿಟ್ಟಿಲ್ಲ. ಈಗ ಖಾಲಿ ನೀವು ತಿಂಡಿ ತಿನ್ನಕ್ಕೆ ಬಂದಿದ್ದು? ಈಗ ಈ ಸ್ಕೂಲಲ್ಲಿ ಪೋಷಕರ ದಿನಾಚರಣೆ ಆಚರಣೆ ಮಾಡ್ತಿರ್ತಾರಲ್ಲ, ಪ್ರತಿ ಸಲ ಹೊಸ ಹೊಸ ಕಾನ್ಸೆಪ್ಟಲ್ಲಿ ಈ ರೀತಿ ಈ ಸರಿ ಮೆಟ್ರಿಕ್ ಮಾಡಿದ್ದಾರೆ. ಇದ್ರ ಹಿಂದೆ ಏನಾದರೂ ಈ ರೀತಿ ಪ್ರೋಗ್ರಾಮ್ಗಳು? ಫಸ್ಟ್ ಮೆಟ್ರಿಕ್. ಹೌದು, ಹೌದಾ? ಅಂಗಡಿಗಳು ಇದೆ ಫಸ್ಟ್ ಇಟ್ಟಿರೋದಣ್ಣ. ನಾವು ಇರ್ತಿದ್ವಿ ಅಣ್ಣ, ಆದ್ರೆ ನಮಗೆ ಸಪೋರ್ಟ್ ಕೊಡ್ಲಿಲ್ಲ. ಎಲ್ಲರೂ ನಮ್ಮ ಜಾಗನ ಕಿತ್ಕೊಂಡಿದ್ದಾರೆ ನೋಡಿ. ಆಕ್ಚುಲಿ ನೀವು ಅಕಸ್ಮಾತ್ ಅಂಗಡಿ ಇಟ್ಟಿದ್ರೇನು ವ್ಯಾಪಾರ ಆಗ್ತಿರ್ಲಿಲ್ಲ. ವ್ಯಾಪಾರ ಮಾಡಕ್ಕೆ ಏನು ಉಳಿಸ್ತಿರ್ಲಿಲ್ಲ, ನೀವು ಎಲ್ಲ ತಿಂತಿದ್ರಿ. ಓಕೆ, ಎಂಜಾಯ್ ಮಾಡ್ತಿದ್ದೀರಲ್ಲ? ಇಲ್ಲೊಂದು ಪುಟ್ಟದಾಗಿ ಒಂದು ಹೂವಿಂದು ನರ್ಸರಿ ಟೈಪ್ ಮಾಡಿದ್ದಾರೆ, ಸೇಲಿಗಿದೆ, ಬಂದು ತೊಗೊಂಡು ಹೋಗ್ಬೋದು. ತುಂಬ ನೀಟಾಗಿ ಮಾಡಿ ನೋಡೋಣ. ಅವ್ರ ಹತ್ರ ಹೋಗಿ ಮಾತಾಡ್ಸೋಣ ಇವಾಗ, ಏನು ರೇಟು ಎಂಥ ಕತೆ ಅಂತ ನೋಡುವ. ಇದು 60, ಅದು 60. ಓಕೆ ಓಕೆ ಓಕೆ. ಈಗ ಇದು ರೋಸು, ಅಲ್ಲಿರೋವೆಲ್ಲ ಇದು ಆಲ್ರೆಡಿ ಸೇಲ್ ಆಗಿರೋದು. ಸೇಲ್ ದುಡ್ಡು ಕೊಟ್ಟು ಅಲ್ಲಿ ಇಟ್ಟಿರ್ತಾರೆ, ಆಮೇಲೆ ಹೇಳಿದಾಗ ನಾವು ಕೊಡೋದು. ಅವ್ರು ದುಡ್ಡು ಕೊಟ್ಟು ಫಸ್ಟಿಗೆ ಕೊಟ್ಟಿರ್ತಾರೆ. ಓಕೆ ಓಕೆ ಓಕೆ. ಅವು ಹೈಬ್ರಿಡ್ ಅಣ್ಣ. ಓಕೆ ಓಕೆ. ಅದೆಲ್ಲ ಇರೋವೆಲ್ಲ ಕಾಸ್ಟ್ಲಿ. ಇವು ಎರಡು ಲೈನ್ ಇರೋದು. ಹೌದಾ? 150, 150. ಓಕೆ ಓಕೆ ಓಕೆ. ಆಲ್ಮೋಸ್ಟ್ ಇಲ್ಲಿ ಇಟ್ಟಿರೋದೆಲ್ಲ 100 ಒಳಗೆ ಅಣ್ಣ. ಅದೊಂದು ಲಾಸ್ಟ್ ಇರೋದು. ಏನು ಈಗ ವಿಭಿನ್ನ ಪ್ಲಾನ್ ಹೆಂಗ್ ಬಂತಿದ್ದು ನರ್ಸರಿ ಇಲ್ಲಿ ಮಾಡುವ ಅಂತ? ಪ್ಲಾನಿಂಗ್ ಅದು ನಮ್ಮ ಮಾವಂದು. ಹೌದಾ? ಅವರು ಅಲ್ಲಿ ನರ್ಸರಿ ಇಟ್ಟಿರ ಸಭೆನಹಳ್ಳಿಲಿ, ರಾಯಲ್ ನರ್ಸರಿ ಅಂತ, ಅಲ್ಲೇ ಇದ್ ಬೋರ್ಡು.
ನೀವು ವಿಸಿಟ್ ಮಾಡಿದ್ರೆ ಕಾರ್ಡ್ ಕೊಡ್ತೀವಿ. ಓಕೆ ನೋಡೋ ವಿಸಿಟ್ ಮಾಡ್ತೀರಾ? ಒಂದು ಟೈಮ್ ನೋಡುವ, ಸಿಗೋ, ವಿಸಿಟ್ ಮಾಡುವ. ಓಕೆ. ರಾಯಲ್ ನರ್ಸರಿ ಎಲ್ಲಿದು? ಸಬ್ಬೇನಹಳ್ಳಿ ಹತ್ರ ಇದೆ ನೋಡಿ. ಹೂವಿನ ಗಿಡಗಳು ಏನಾದರೂ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಚೆನ್ನಾಗಿದೆ ಮಾತ್ರ, ಒಳ್ಳೆ ಕಾನ್ಸೆಪ್ಟ್. ಚೆನ್ನಾಗಿದೆ ವ್ಯಾಪಾರ, ಚೆನ್ನಾಗಿದೆ. ಓಕೆ, ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಓಕೆ. ಕ್ರೀಡಾ ಪ್ರತಿಜ್ಞೆಯನ್ನು ಮಾಡಿ ಇವಾಗ ನೀನೇನು ಗೇಮು ಕೆಲವು ಕ್ಷಣದಲ್ಲಿ ಆರಂಭಗೊಳ್ತಾ ಇದೆ. ರೆಡಿ ಆಗಿದೆ. ಮೂವತ್ತೆಂಟನೇ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಡೆಸಲ್ಪಡುತ್ತಿರುವಂತಹ ಶಾಲಾ ಪೋಷಕರ ದಿನಾಚರಣೆಯ ಅಂಗವಾಗಿ ಪೋಷಕರಿಗಾಗಿ ಕ್ರೀಡಾಕೂಟವನ್ನು ನಡೆಸುತ್ತಿದ್ದು, ಈ ಕ್ರೀಡಾಕೂಟದಲ್ಲಿ ನಾವುಗಳು ತೀರ್ಪುಗಾರರಾಗಿ ಕ್ರೀಡಾ ಮನೋಭಾವದಿಂದ ಕ್ರೀಡಾ ಹಿರಿಮೆಗೆ ಯಾವುದೇ ಧಕ್ಕೆ ಇಲ್ಲದೆ ಕಾರಣರಾಗುತ್ತೇವೆ ಎಂದು ಪ್ರತಿಜ್ಞಾವಿಧಿ ಸ್ವೀಕರಿಸುತ್ತಿದ್ದೇವೆ. ಧನ್ಯವಾದಗಳು. ಸಹಾಯದಿಂದ ಚೆಂಡು ಅವರ ಬಾಯಿಯ ಮಧ್ಯೆ ಇಡ್ತಾರೆ. ನಿಮ್ಮ ಮಕ್ಕಳು ಚೆಂಡನ್ನ ನಿಮ್ಮ ಬಾಯಿಯ ಮಧ್ಯಕ್ಕೆ ಇಡ್ತಾರೆ. ಚೆಂಡು ಬಾಕ್ಸ್ ನಲ್ಲಿ ಬಿದ್ದ ನಂತರ ಮತ್ತೆ ಮುಂದೆ ಬಂದು ಮತ್ತೊಂದು ಚೆಂಡು ಬಾಯಿಗೆ ತೆಗೆದುಕೊಳ್ತಾರೆ. ಕೊನೆಗೆ ಹೆಚ್ಚು ಚೆಂಡುಗಳನ್ನು ಹಾಕಿದವರು ಗೆಲುವು ಸಾಧಿಸ್ತಾರೆ. ಈ ಆಟದಲ್ಲಿ 9 ದಂಪತಿಗಳನ್ನ ಮುಂದಿನ ಸುತ್ತಿಗೆ ಆಯ್ಕೆ ಮಾಡಲಾಗಿದೆ. ಒಟ್ಟು 9 ದಂಪತಿಗಳು ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ. ಈಗಾಗಲೇ 25 ದಂಪತಿಗಳು. ಆಕ್ಚುಲಿ ಬಾಲ್ನ ನೋಡಿ ಹಾಗೆ ಇಟ್ಕೊಂಡು ಅಲ್ಲೊಂದು ಎಂಡ್ ಲೈನ್ ಅಲ್ಲಿ ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ ನಲ್ಲಿ ಹಾಕಬೇಕು. ಮೋಸ್ಟ್ಲಿ ಹೋದ್ರು, ಎಸ್ ಅವ್ರು ಮಾಡಿದ್ರು. ನೋಡ ಇಲ್ಲಿ ಯಾರು ಮಾಡ್ತಾರಂತೆ, ಕಾಂಪೀಟ್ ಮಾಡ್ತಾರಂತೆ. ಮಾಡ್ತಾ ಇದ್ದಾರೆ. ಎಷ್ಟು ಬಾಲ್ ಕಲೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಪಂಚರಂಗಿ ಪಂಪ ಅಂತ ಡ್ರಾಪ್ ಮಾಡಿದ್ರು. ಅಲ್ಲಿ ಒಂದು 2-3 ಜನ ಫಿನಿಶ್ ಮಾಡಿದ್ರು ಅನ್ಸುತ್ತೆ. ಅಲ್ಲಿಂದ ಡಬ್ಬದಲ್ಲಿರೋ ಬಾಲ್ ಅಂತ ತಗೊಬಂದು ಇಲ್ಲಿ ಡಬ್ಬಕ್ಕೆ ಹಾಕಬೇಕು. ಯಾರು ಇಲ್ಲ ಆಗ್ತಾರೆ ಅಂತ ನೋಡುವ. ಇಲ್ಲಿ 0 ಇಲ್ಲಿ 3 ಬಾಲ್ಸ್ ಇದೆ. ಇಲ್ಲೊಂದು 2 ಇದೆ. ಆ್ಯಕ್ಚುಲಿ ಇಲ್ಲಿ 5 ಕಂಪ್ಲೀಟ್ ಆಯಿತು. ಓಕೆ, ವಿನ್ನರ್ ಅನಿಸುತ್ತೆ. ಇದರಲ್ಲಿ ಸಹ ಕಂಪ್ಲೀಟ್ ಆಗಿದೆ. ಇದರಲ್ಲಿ 1 ಬಾಲ್ ಮಾತ್ರ ಇದೆ. ಒಂಥರ ಚೆನ್ನಾಗಿತ್ತು ಗೇಮ್ಸು. ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಇರಬೇಕು ಅಂತ, ಯಾಕೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಕಷ್ಟ ಅಲ್ಲ. ನೋಡುವ, ಇದು ಫಸ್ಟ್ ರೌಂಡ್ ಅನಿಸುತ್ತೆ, ಫಸ್ಟ್ ಸೆಟ್ ಅನಿಸುತ್ತೆ. ಇನ್ನೊಂದು ಸೆಟ್ ಆಗಬೇಕು. ನೋಡುವ ಇನ್ನೊಂದು ಸೆಟ್ ಹೇಗೆ ವಿನ್ ಆಗ್ತೀರಂತ ನೋಡುವ. ಊಟದ ವ್ಯವಸ್ಥೆ ರೆಡಿ ಆಗಿದೆ ಸರ್. ಊಟ ತಿಂಡಿ ನೋಡಿ, ಸ್ವೀಟ್ಸ್ ಎಲ್ಲ ಇದೆ, ಪಲಾವ್, ಬಜ್ಜಿ ಎಲ್ಲ ಇದೆ. ಮಾಡ್ತಾ ಇದ್ದಾರೆ ಊಟದ ವ್ಯವಸ್ಥೆ. ನಾವು ಊಟ ಮಾಡಬೇಕು, ಹೊಟ್ಟೆ ಹಸ್ತಾ ಇದೆ. ಊಟದ ವ್ಯವಸ್ಥೆನಾ? ಏನಿದೆ ಸ್ಪೆಷಲ್? ಮೊಸರನ್ನ, ಪಲಾವ್, ಬಜ್ಜಿ. ಊಟ ವ್ಯವಸ್ಥೆಯಲ್ಲಿ ಮಕ್ಕಳು ಊಟ ಮಾಡ್ತಾ ಇದ್ದಾರೆ. ಇನ್ನೊಂದು ಗೇಮ್ ನಡೀತಿದೆ ನೋಡಿ. ಇದು ಕ್ಯಾಪ್ನ ಒಬ್ಬರಿಂದ ಒಬ್ರಿಗೆ ಪಾಸ್ ಮಾಡಿಸ್ಬೇಕಂತ. 4 ಇದು ಯಾವಾಗ ನೋಡಿದ್ರೆ ಇದೊಂದು ಗ್ಯಾಂಗ್ ಮಾತ್ರ ತಿಂತಾನೆ ಇರ್ತಾರಲ್ಲ ಅಲ್ವಾ?
ಹೇಗಿದೆ? ಎಷ್ಟನೇ ರೌಂಡ್ ಇದು? ಎಷ್ಟನೇ ರೌಂಡು? ಆಯ್ತಾಯ್ತು, ಊಟ ಮಾಡಿ. ನಮ್ಮನ್ನು ಯಾರು ಕರೀಲೇ ಇಲ್ಲಲ್ಲ ನೋಡಿ, ಎಲ್ಲ ಊಟದ ವ್ಯವಸ್ಥೆ ಬಿಸಿ ಇದ್ದಾರೆ. ಹಾಗೆ ಮತ್ತೆ ಗೇಮ್ ಇಲ್ಲಿ ನಡೀತಿದ್ದಲ್ಲ, ಗೇಮ್ಗೆ ರೆಡಿ ಆಗಿದೆ. ಸರ್ಕಲಲ್ಲಿ ನಿಂತ್ಕೊಂಡಿದ್ದಾರೆ. ಅಂತಂದೆಲ್ಲ ಗೇಮ್ ಎಲ್ಲ ಆಡಿಸಿದ್ರೆ ಒಂದು ಪೇರೆಂಟ್ಸ್ಗಳಿಗೂ ಒಂದು ಮೈಂಡ್ ಫ್ರೀ. ಡೈಲಿ ಇದು ಪೇರೆಂಟ್ಸ್ ಮೀಟಿಂಗ್ ಅಂತ ಇರ್ತಾ ಇದ್ರೆ ಅದೊಂಥರ, ಈ ರೀತಿ ಗೇಮ್ಸ್ ಎಲ್ಲ ಇಟ್ಟರೆ ಇದು ಇನ್ನೊಂಥರ ನೋಡಿ. ಫುಲ್ಲೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡುವ. ರೂಮಲ್ಲಿ ಮಕ್ಕಳ ಪ್ರತಿಭಾಲೋಕಕ್ಕೆ ಸ್ವಾಗತ. ನೋಡುವ ಇಲ್ಲಿ ಏನೇನಿದೆ ಅಂತ. ಆಸಿಡ್ ರೈನ್ ಅಂತೆ, ಆಸಿಡ್ ರೈನ್. ಮೊಬೈಲ್ ಸಿಟಿ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಚೆನ್ನಾಗಿದೆಲ್ಲ ಮಾಡಲ್ಲ. ಟೆಸ್ಟ್ ಮಾಡ್ತೇನೆ. ನನಗೆ ಕಾಣ್ತಾ ಇದೆ ಇದು 3D ಇಮೇಜ್ ಥರ ಕಾಣುತ್ತಲ್ಲ ಅದು. ಟೆಂಪೋ ಬೇರೆ ಇದೆ. ಡ್ರೋನ್ ಬೇರೆ ಇದೆ. ನಮಗೊಂದು ಬೇಕಿತ್ತು ಡ್ರೋನು, ಚೆನ್ನಾಗಿದೆ ಡ್ರೋನು. ವಾಕಿಂಗ್ ಕ್ಲೀನರ್ ಅಂತ, ಕ್ಲೀನರು ವಿಂಡ್ ಎನರ್ಜಿ ಅಂತ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಸ್ಕಲೇಟರ್ ಅಂತಿದ್ದು, ಎಸ್ಕಲೇಟರ್ ಆರ್ಯಭಟ ನೋಡ್ಬೋದು. ನೆಕ್ಸ್ಟ್ ಟೆಂಪಲ್ಲು, ಸ್ಟೋನು, ಗ್ರಾವೆಲ್, ಸ್ಯಾಂಡ್, ಚೆನ್ನಾಗಾಗಿದೆ. ಈ ಚಾರ್ಟ್ಗಳೆಲ್ಲ ತುಂಬ ಮಾಡಿದೆ. ತಾಯಿಗೆ ಮಗಳು ಜೀವ ಅದು ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇರೋ ಚಾರ್ಟ್ಗಳೆಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅಳಿಯಲಿ ನೆಕ್ಸ್ಟ್ ಇನ್ನೂ ಸಹ ಚೆನ್ನಾಗಿದೆ ಡ್ರಾಯಿಂಗ್ ಇದೆಲ್ಲ. ನಮ್ಮದು ಟಾಪಲ್ಲಿ ಜೀವ ಜಲ ಸಂರಕ್ಷಣೆ ಈ ಸ್ಕೂಲು, ಸೇವ್ ವಾಟರ್ ತೆಗಿರಿ ಫುಲ್ ಟಾಪಲ್ಲಿ. ಇನ್ನೂ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ. ಇದೆಲ್ಲ ವಿಡಿಯೋ ಮಾಡಿದ್ರು ಯಾರಿಗಾರ ಬಿಟ್ಟಂತೆ ಎಲ್ಲ ಕಡೆ ಸೇವ್ ವಾಟರ್. ಅಲ್ಲಿಗೆ ಎಕ್ಸಿಬಿಷನ್ನು ಮುಗೀತು ನೋಡಿ. ಲಾಸ್ಟಿಗೆ ವೆಲ್ಕಮ್ ಟು ಸೈನ್ಸ್ ಎಕ್ಸಿಬಿಷನ್ ಅನ್ನೋ ತೋರಿಸ್ತಾ ಇದ್ದೀನಿ. ಇದು ತೋರಿಸ್ಬೇಕಿತ್ತು, ಇರಲಿ. ಇಲ್ಲಿ ಮೇಲ್ಗಡೆ ಸಹ ಎಲ್ಲ ಕ್ರಾಫ್ಟ್ ಎಲ್ಲ ಇದೆ ನೋಡಿ, ಒಂಥರ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ, ವೆರೈಟಿ ಡಿಸೈನ್ಗಳು. ಯೂಸ್ ಮಾಡಿದ್ದಾರೆ ಎಲ್ಲ
ತಿರುಗಿ ತಿರುಗಿ ಯಾವ ಕಡೆ ಇದೆ ಅನ್ನೋದು ಗೊತ್ತಾಗಲ್ಲ ನೋಡಿ. ನಾವು ಸ್ಕೂಲಲ್ಲಿ ಇರಬೇಕಂದ್ರೆ ಕೆಲವು ಕ್ರಾಫ್ಟ್ ಎಲ್ಲ ಮಾಡಿದ್ವಿ, ಆದರೆ ಈ ರೇಂಜಿಗೆಲ್ಲ ಇಷ್ಟು ಚೆನ್ನಾಗೆಲ್ಲ ನಾನು ಮಾಡಿಲ್ಲ. ಚೆನ್ನಾಗಿದೆ ಮಾತ್ರ. ತುಂಬ ಒಳ್ಳೆ ಕಲಾವಿದರಿದ್ದಾರೆ. ಆಮೇಲೆ ಎಲ್ಲೋ ಕಲರು ರೆಡಿಯಾಗಿ ಹೋಗೋಕ್ಕೆ ರೆಡಿಯಾಗಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ಗ್ರೀನ್ ಸ್ಟಾರ್ಟ್ ಮೂವ್ ಆಗಿ ಅಂತ ಹೇಳೋದನ್ನ ಇಂಡಿಕೇಟ್ ಮಾಡುತ್ತೆ. ಇದು ಆ್ಯಕ್ಚುಲಿ ಮೇನ್ ಥೀಮ್ ಬಂದ್ಬಿಟ್ಟು ಏನಕ್ಕೆ ಇದು ಟ್ರಾಫಿಕ್ ಸಿಗ್ನಲ್ಸ್ ಬಂದಿದ್ದು ಅಂದರೆ ಇವಾಗಿನ ಆಕ್ಸಿಡೆಂಟ್ ಅದೆಲ್ಲ ಆಗುತ್ತೆ ಅನ್ನೋ ಕಾರಣಕ್ಕೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಓಕೆ. ನಿಮ್ಮ ಹೆಸರು? ನನ್ನ ಹೆಸರು ಸರಸ್ವತಿ ಅಂತ. ಸರಸ್ವತಿ. ಒಳ್ಳೆ ನಮ್ಮ ಸಾಂಸ್ಕೃತಿಕ ಮಂತ್ರಿ. ಆ್ಯಕ್ಚುಲಿ ನೀವು ವಿದ್ಯಾವಂತಿ ಆಗ್ಬಿಟ್ರಿ. ಚೆನ್ನಾಗಿದೆ ಹೆಸರು. ಓಕೆ, ಎಷ್ಟನೇ ಕ್ಲಾಸು? 9th. ಚೆನ್ನಾಗಿದೆ ಮಾಡೆಲ್ ಮಾತ್ರ. ನೀವು ಒಬ್ಬರೇ ಮಾಡಿದ್ದಾ? ಚೆನ್ನಾಗಿದೆ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಇನ್ನೂ ಚೆನ್ನಾಗಿದೆ. ನಮಸ್ತೆ. ನಮಸ್ತೆ. ಇದು ವಾಟರ್ ಲೆವೆಲ್ ಇಂಡಿಕೇಟರಾ? ಹೇಗೆ ವರ್ಕ್ ಆಗುತ್ತೆ ಅಂದರೆ? ಇದು ನೀರು ತುಂಬಿದ್ರೆ ಇಲ್ಲಿ ನೀರು ಹಾಕಿದ್ರೆ ಇಲ್ಲಿ ಲೈಟ್ ಆನ್ ಆಗುತ್ತೆ. ಅಂದರೆ ಇಲ್ಲಿ 25 ಅಂದರೆ ಇಲ್ಲಿ ಬರೋ 25 ಆಗುತ್ತೆ, 50 ಬಂದರೆ 50, 75 70 ಅಂತ. ಓಕೆ, ತೋರಿಸ್ತೀನಿ ಅನ್ಸುತ್ತೆ ನೋಡಿ. ಈ ಥರ ಲೈಟ್ ಆನ್ ಆಗುತ್ತೆ. ಇಲ್ಲಿ ಫುಲ್ ತುಂಬಿದೆ, 55% ತುಂಬಿದೆ. ಅದಕ್ಕೆ ಇಲ್ಲಿ 55% ಆನ್ ಆಗಿದೆ. ಇಲ್ಲಿ ಆ ಥರ ಇಲ್ಲಿ ಬಜಾರ್ ಬರ್ಕೊಂಡಿದೆ. ನಿಮಗೆ ಕೇಳಿಸ್ತಿದೆಯಾ? ಓಕೆ ಓಕೆ, ಇಂಡಿಕೇಟ್ ಸೌಂಡ್ ಆಗುತ್ತೆ. ಇಂಡಿಕೇಟರ್ ಸೌಂಡ್. ಓಕೆ ಓಕೆ ಓಕೆ. ಅಲಾರಾಮ್ ಹೊಡೆಯುತ್ತೆ? ಅಲಾರಾಮ್ ಹೊಡೆಯುತ್ತೆ. ಚೆನ್ನಾಗಿದೆ ಚೆನ್ನಾಗಿದೆ. ನಿಮ್ಮ ಹೆಸರು? ಅನ್ವಿತಾ. ಎಷ್ಟನೇ ಕ್ಲಾಸ್? 9th. ಓಕೆ, ಚೆನ್ನಾಗಿದೆ ಚೆನ್ನಾಗಿದೆ. ಒಳ್ಳೆ ಕಾನ್ಸೆಪ್ಟ್. ಓಕೆ, ಒಳ್ಳೆದಾಗಿ. ಏನು ನಿಮ್ಮ ಹೆಸರು? ಶೇಷ. ಚೆನ್ನಾಗಿದೆ. ಶಿಕ್ಷಣ ಮಂತ್ರಿಯಾ? ಎಷ್ಟನೇ ಕ್ಲಾಸು? 9th. ಒಂದು ನಿಮಿಷ. ಇದೇನಿದು? ಅಬೌಟ್ ಗ್ಯಾಲಕ್ಸಿ. ಮಿಲ್ಕಿ ವೇ ಗ್ಯಾಲಕ್ಸಿ ಮತ್ತೆ NGC ಅನ್ನೋ ಗ್ಯಾಲಕ್ಸಿ ಬಗ್ಗೆ ನಾನು ಹೇಳ್ತೀನಿ. ಹೌದಾ? ಅದ್ರ ಬಗ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀರಾ ನನಗೆ? ಓಕೆ, ಒಂದು ನಿಮಿಷ ಮಾಡಿ ಹೇಳಿ. ಈ ಗ್ಯಾಲಕ್ಸಿ ಅನ್ನೋದು ನಾವು ಒಂದು ಪಾರ್ಟಲ್ಲಿರೋದು. ನಾವು ಮಿಲ್ಕಿ ವೇ ಗ್ಯಾಲಕ್ಸಿಯ ಒಂದು ಪಾರ್ಟಲ್ಲಿದ್ದೀವಿ. ಆಮೇಲೆ ಗ್ಯಾಲಕ್ಸಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ರಿಂದ ನಮ್ಗೇನು ಉಪಯೋಗ ಆಗುತ್ತೆ ಅಂದರೆ ಮಕ್ಕಳಿಗೆ ನಾಲೆಜ್ ಇಂಪ್ರೂವ್ ಆಗುತ್ತೆ. ನಾವು ಈಗ ಬರೀ ಸೋಲಾರ್ ಸಿಸ್ಟಮಲ್ಲಿ ಇದ್ದೀವಿ ಅಂತ ಮಕ್ಳಿಗೆ ಗೊತ್ತು, ನಾವು ಯಾವ ಗ್ಯಾಲಕ್ಸಿಲಿ ಇದ್ದೀವಿ ಮತ್ತು ನಮ್ಮ ಸುತ್ತಮುತ್ತ ಎಷ್ಟು ಗ್ಯಾಲಕ್ಸಿಗಳಿದ್ದಾವೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಮಿಲ್ಕಿ ವೇ ಗ್ಯಾಲಕ್ಸಿ ಸುತ್ತ 30 ಗ್ಯಾಲಕ್ಸಿಗಳು ಸರೌಂಡ್ ಆಗಿದೆ. ಅದರಲ್ಲಿ NGC ಅನ್ನೋದು ಒಂದು ಗ್ಯಾಲಕ್ಸಿ. ಇದು 1600 ಕಿಲೋಮೀಟರ್ 1 ಸೆಕೆಂಡಿಗೆ ತಿರುಗುತ್ತೆ. ಇದು 1600 ಕಿಲೋಮೀಟರ್ ತಿರುಗುತ್ತಾ? ಓಕೆ, ಈ ಸ್ಪೀಡ್ ಲೆವೆಲ್ ಜಾಸ್ತಿ ಇದು. ಓಕೆ, ಇಲ್ಲಿ ಯಾವುದೇ 10 ಥರ ಇರೋ ಪ್ಲಾನೆಟ್ಸ್ಗಳು ಡಿಸ್ಕವರ್ ಆಗಿಲ್ಲ. ಮತ್ತು ಇದು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ. ಇದು ತುಂಬ ಸ್ಲೋ ಟರ್ನ್ ಆಗುತ್ತೆ. ಓಕೆ, ಮತ್ತು ನಮ್ಮ ಈ 30 ಗ್ಯಾಲಕ್ಸಿಗಳ ಸುತ್ತಮುತ್ತದಲ್ಲಿ ಆಂಡ್ರೋಡೆಮಾ ಅನ್ನೋ ಗ್ಯಾಲಕ್ಸಿ ತುಂಬ ದೊಡ್ಡ ಗ್ಯಾಲಕ್ಸಿ. ಇದರಲ್ಲಿ ಕ್ಲೌಡ್ಗಳಿದ್ದಾವೆ ಅಂತ ಮಾತ್ರ ಡಿಸ್ಕವರ್ ಆಗಿದೆ. ಪ್ಲಾನೆಟ್ಸ್ಗಳಿದ್ದಾವೆ ಅನ್ನೋದೇನು ಡಿಸ್ಕವರ್ ಆಗಿಲ್ಲ. ಮತ್ತು ಈ ಮಾಡೆಲ್ನ ನಾನು ಈ ಬುಕ್ಕನ್ನು ಓದಿ ಮಾಡಿರೋದು. ಇದು ನನ್ನ ಓನ್ ಐಡಿಯಾ ಆಗಿದೆ. ಓನ್ ಐಡಿಯಾನಾ? ಓಕೆ, ಗ್ರೇಟ್, ಒಳ್ಳೆದಾಗಲಿ. ಯಾವ ಬುಕ್ ಇದು? ಇದು ನಾಲೆಜ್ ಎನ್ಸೈಕ್ಲೋಪೀಡಿಯಾ. ಈ ಬುಕ್ಕಲ್ಲಿ ಸಾಮಾನ್ಯ ಎಲ್ಲ ಗ್ಯಾಲಕ್ಸಿಗಳ ಬಗ್ಗೆನೂ ಕೊಟ್ಟಿದ್ದಾರೆ. ಓಕೆ, ನಮ್ಮ ಪ್ರೊಫೆಸರ್ ಐನ್ಸ್ಟೈನ್ ಅವ್ರ ಬಗ್ಗೆನೂ ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನೀವು ಓನ್ ಆಗಿ ಬುಕ್ ನೋಡ್ಕೊಂಡು ಯಾರು ಗೈಡ್ ಮಾಡಿದ್ರು ನಿಮಗೆ? ನನಗೆ ಯಾರೂ ಗೈಡ್ ಮಾಡಿಲ್ಲ. ನಮ್ಮಮ್ಮ ಮೈಸೂರಲ್ಲಿರೋದು, ನಾನು ನಮ್ಮ ಅಜ್ಜಿ ತಾತನ ಜೊತೆ ಇಲ್ಲಿರೋದು. ಹೌದಾ? ನೀವೇ ಓನ್ ಆಗಿ ಮಾಡಿದ್ದು? ಗ್ರೇಟ್ ಕಾನ್ಸೆಪ್ಟ್, ಒಳ್ಳೇದಾಗಿದೆ. ನೀವೇನಾ ಇದೆಲ್ಲ ಇನ್ಫಾರ್ಮೇಶನ್? ಹಾಂ, ಮಾಡಿದ್ದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೇದಾಗಲಿ. ಫ್ಯೂಚರಿಗೂ ನೀವು ಒಂದು ದೊಡ್ಡ ಸೈಂಟಿಸ್ಟ್ ಆಗಿ ಒಳ್ಳೇದಾಗಲಿ. ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಇವಾಗ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರಿ ಇವಾಗ ಗ್ಯಾಲಕ್ಸಿ ಬಗ್ಗೆ. ಇದು ಸೋಲಾರ್ ಸಿಸ್ಟಮ್. ಓಕೆ, ಸೋಲಾರ್ ಸಿಸ್ಟಮ್ ಅಲ್ಲಿ ನಾವು ಪ್ಲಾನೆಟ್ ಅರ್ತ್ ಅಲ್ಲಿ ಇದ್ದೀವಿ. ಇದು ನಮ್ಮ ಪ್ಲಾನೆಟ್ ಅರ್ತ್. ಓಕೆ, ಮತ್ತೆ ಇದು ಆನ್ ಆಗುತ್ತೆ.
ಇದು ನಮ್ಮ ಸನ್. ನಾವು ಸನ್ನಿಗೆ ಇದು ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಟ್ಯೂನ್. ಇವಿಷ್ಟು ಪ್ಲಾನೆಟಲ್ಲಿ ಅರ್ಥಲ್ಲಿ ಮಾತ್ರ ನಮ್ಮ ಲೈಫ್ ಅಂದರೆ ಜೀವಿಗಳಿರೋದು. ಮತ್ತು ಇವು ಯಾವ ಪ್ಲಾನೆಟಲ್ಲೂ ಏನಾದ್ರು ಜೀವಿಗಳಾಗಲಿ ಏನೂ ಇಲ್ಲ. ಇದರಲ್ಲಿ ನಮ್ಮ ಇನ್ನರ್ ಪ್ಲಾನೆಟ್, ಔಟರ್ ಪ್ಲಾನೆಟ್ ಅಂತ 2 ಡಿವಿಷನ್ಗಳಿದ್ದಾವೆ. ಆ ಇನ್ನರ್ ಪ್ಲಾನೆಟಲ್ಲಿ ಮಾರ್ಸ್ ಮತ್ತು ಇವಿಷ್ಟು ಇನ್ನರ್ ಪ್ಲಾನೆಟ್ಗಳು ಬರ್ತವೆ, ಇವಿಷ್ಟು ಔಟರ್ ಪ್ಲಾನೆಟ್ಗಳು ಬರ್ತವೆ. ಇದರಲ್ಲಿ ವೀನಸ್ ತುಂಬ ಅಂದರೆ ಹೊಳಿತದೆ, ಲೈಕ್ ಒಂಥರ ಸ್ಟಾರ್ ಥರ. ಅದು ಯಾಕಂದರೆ ಅಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ನ ರೈನ್ ಆಗುತ್ತೆ, ಹಾಗಾಗಿ ಅದು ಹೊಳಿತದೆ. ಮತ್ತು ಅದು ನಾರ್ಮಲ್ ಪ್ಲಾನೆಟ್ಗಳ ಥರ ಅದು ಈ ಕಡೆ ಅಂದರೆ ಒಂದು ಸೈಡೇ ರೊಟೇಷನ್ ಆಗಲ್ಲ, ಅದು ಉಲ್ಟಾ ರೊಟೇಷನ್ ಆಗುತ್ತೆ ಆ ಥರ. ಅಂದರೆ ಒಂದೇ ಸೈಡಿಗೆ ಈಗ ರೈಟಿಗೆ ಈ ಸೈಡ್ ರೊಟೇಟ್ ಆದರೆ ಅದು ಡಿಫ್ರೆಂಟ್ ಸೈಡ್. ಓಕೆ, ಅದೇನಿದೆ ಇದು ವೈಸ್ ವರ್ಷ ಹಿಂಗೆ ಉಲ್ಟಾ ಹೊಡಿತದೆ. ಓಕೆ, ಚೆನ್ನಾಗಿದೆ ಮಾಡೆಲ್ ಇದು ಕೂಡ. ಇದೆಲ್ಲ ನೀವು ಬೇರೆ ಈ ಕಾಂಪಿಟೇಷನ್ ಎಲ್ಲ ಇರ್ತದಲ್ಲ, ಸೈನ್ಸ್ ಎಕ್ಸಿಬಿಷನ್ ಎಲ್ಲ, ಅದಕ್ಕೆಲ್ಲ ಇದು ತಗೊಂಡೋಗ್ದಿಲ್ವಾ? ಅಂದರೆ ನಮ್ಮ ಸ್ಕೂಲಲ್ಲಿ ಕಾಂಪಿಟೇಷನ್ ಇದ್ದಾಗ ಇಟ್ಟಿದ್ದೀವಿ, ಬೇರೆ ಕಾಂಪಿಟೇಷನ್ ಮಿಸ್ ಹೇಳಿದಾಗ ನಾವು ಇಡ್ತೀವಿ. ಇದೇ ಮಾಡೆಲ್ಗಳನ್ನ ಚೆನ್ನಾಗಿದೆ. ಓಕೆ, ಧನ್ಯವಾದಗಳು. ಒಳ್ಳೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ನನಗೆ ಮಾತ್ರ ಅಷ್ಟು ಗಂಟೆಗಳು ಗೊತ್ತಿಲ್ಲ, ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೆಯದಾಗಿ. ನೋಡಿ ಇಲ್ಲಿ ಒಂದು ರಾಕೆಟ್ ಎಲ್ಲ ಇಟ್ಟಿದ್ದಾರೆ, ನೋಡೋಣ. ಆರ್ಯಭಟ್ಟ, ನಮಸ್ಕಾರ. ನಮಸ್ಕಾರ. ಏನು ಮಾಡಲ್ ಇದು? ಆರ್ಯಭಟ್ಟನ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ಓಕೆ, ಇದು ರಾಕೆಟ್ ಅಂದರೆ ಮಕ್ಕಳಿಗೆಲ್ಲ ಜೋರು ಮಾತಾಡು. ಫೋಟೋ ತಗೊಳಕ್ಕೆ ಮಕ್ಕಳಿಗೆಲ್ಲ ಸ್ಕೂಲಲ್ಲಿ ಟೀಚರ್ಸ್ ಹೇಳಿ ಮಾಡಿಸಿದ್ದು. ಅಂದರೆ ಪೇರೆಂಟ್ಸ್ ಎಲ್ಲ ಬಂದಾಗ ಫೋಟೋ ತೆಗೆಸ್ಕೊಳಕ್ಕಂತ ಮಾಡಿದ್ರು. ಜಸ್ಟ್ ಅಂದರೆ ಅದ್ರ ಜೊತೆ ಒಂದು ಜಸ್ಟ್ ಸ್ಟ್ರಕ್ಚರ್ ಅಷ್ಟೇ. ಅಂದರೆ ನೆಕ್ಸ್ಟ್ ಆರ್ಯಭಟ್ಟನ ಬಗ್ಗೆ ಎಲ್ರಿಗೂ ಗೊತ್ತಾಗಲಿ ಅಂತ ಮಾಡಿರೋದು. ಹೇಳಿ ನೀವೊಂದು ಸ್ವಲ್ಪ. ಅದೇ ಅವರೊಬ್ರು ದೊಡ್ಡ ಮ್ಯಾಥಮೆಟಿಷಿಯನ್ನು, ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಾಗ್ಲಿ ಅಂತ ನಾವು ಮಾಡಿರೋದು. ಅಂದರೆ ಈಗಿನ ಸ್ವಲ್ಪ ಜನ ಗೊತ್ತಿರಲ್ವಲ್ಲ. ಆಮೇಲೆ ನಮ್ಮ ಸೈನ್ಸ್ ಎಕ್ಸಿಬಿಷನ್ ಬಗ್ಗೆ ಸ್ವಲ್ಪ ನೆನಪಿರಲಿ, ಫೋಟೋ ತಗೊಳಕ್ ಮಾಡಿದ್ರು ಅಂತ ಇದನ್ನ ಮಾಡಿರೋದು. ಇದ್ರ ಜೊತೆ ಫೋಟೋ ತಗೊಂಡು ಅವ್ರಿಗೊಂದು ನೆನಪಿರುತ್ತೆ, ಖುಷಿ ಇರುತ್ತೆ. ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ ಎಲ್ಲರೂ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾವೀಗ ಒಳಗೋಗಿ ನಿಲ್ಬೋದಾ? ನಿಲ್ಬೋದು. ನಿಲ್ಬೋದಾ? ಕಾಣ್ತೀನಲ್ಲ, ಮೇಲೆ ಹೋಗ್ಬೋದಾ? ಹೋಗಿ ಆನ್ ಮಾಡಿದ್ರೆ ಹೋಗುತ್ತೆ. ಇನ್ನು ಆನ್ ಮಾಡಿ ನೋಡೋಣ, ಹೋಗ್ಲಾ? ಹೋಗೋಣ. ನೋಡಿ, ಕಾಣ್ತೀನಾ? ತಲೆ ಹೊರಗೆ ಹಾಕ್ಬೋದಾ? ಹೊರಗೆ ಹಾಕಿ. ಇದು ನನ್ನ ಹೈಟ್ ಪ್ರಾಬ್ಲಮ್ ಆಗುತ್ತೆ. ನೋಡೋಣ. ನೆಕ್ಸ್ಟ್ ಈಗ ನನ್ನ ಮನೆಗೆ ಹೋಗ್ಬೋದಾ? ಚೆನ್ನಾಗಿದೆ. ಮುಂದಿನ ಸತಿಗೆ ಆರಾಧನೆ ಮಾಡೋಣ. ಒಳ್ಳೇದು, ಇಂಥ ಕಾನ್ಫಿಡೆನ್ಸ್ ಬೇಕು. ಧನ್ಯವಾದಗಳು. ಒಳ್ಳೆದಾಗಿ ರೆಡಿ ಆಗ್ತಿದ್ದಲ್ಲ. ಇದು ಯಾವ ಗೇಮ್ ಸರ್ ಇದು? ಇದು ಮಂಕಿ ರೇಸ್ ಅಂತೇಳಿ. ಓಕೆ. ದಂಪತಿಗಳಿಗೆ ನಾವು ಆಡಿಸುವಂಥದ್ದು. ಒಂದು ಬಾಟ್ಲನ್ನು ಕೊಡ್ತೀವಿ, ಒಂದು ಬಾಟ್ಲನ್ನು ಕೊಟ್ಟು ಪೆನ್ಸಿಲನ್ನು ಕೊಡ್ತೀವಿ. ಪೆನ್ಸಿಲ್ನ ಬಾಟ್ಲ್ ಒಳಗಡೆ ಹಾಕಬೇಕು, ಹೋಗ್ಬಿಟ್ಟು ಎಲ್ಲ ತಿಳ್ಕೊಂಡು ಹೋಗ್ತಾರೆ. ರೀಚ್ ಆಗಬೇಕು. ಯಾರು ಫಸ್ಟ್ ಆಗ್ತಾರೆ ಅವ್ರು ಫಸ್ಟ್. ಒಂದು ಮಂಕಿ ರೆಡಿ, ಬರೀ ಓಡ್ತಾ ಇದ್ದಾರೆ. ಪುರುಷರ ವಿಭಾಗದ ಆಟ ಸ್ಪರ್ಧೆ ಏರ್ಪಡಿಸಿದ್ದಾರೆ. ಚಟಕ ಬಂಡಿ ಅಂತೆ, ಗೊತ್ತಿಲ್ಲ ಯಾವ ರೀತಿ ಅಂತ. ನೋಡೋಣ, ಇವರೆಲ್ಲ ರೆಡಿ ಆಗಿದ್ದಾರೆ ಇವಾಗ. ನೋಡ, ಸರ್ ನಮಸ್ತೆ. ನಮಸ್ತೆ. ಪೋಷಕರ ದಿನಾಚರಣೆ ಪ್ರಯುಕ್ತ ಇಲ್ಲಿ ಗೇಮ್ಸ್ ಈ ಪಾರ್ಟಿಸಿಪೇಟ್ ಭಾಗವಹಿಸೋದು ಖುಷಿ ಇದೆ. ಶಾಲೆ ಮಕ್ಕಳನ್ನು ಕಲಿಸೋದ್ರ ಜೊತೆಗೆ ಈ ರೀತಿ ಸ್ಪರ್ಧೆ ಮಾಡೋದು ಬಹಳ ಅಪರೂಪ. ಆ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ಪೋಷಕರಿಗೋಸ್ಕರ ಸ್ಪರ್ಧೆಗಳನ್ನ ಏರ್ಪಡಿಸಿದ್ದು ಭಾಳ ಖುಷಿ. ಎಲ್ಲರೂ ಖುಷಿಯಿಂದ ಭಾಳ ಹಬ್ಬದ ರೀತಿಯಲ್ಲಿ ನಾವೆಲ್ಲ ಭಾಗವಹಿಸಿ ಖುಷಿ ಪಡ್ತಾ ಇದ್ದೀವಿ. ಈ ಸೋಲುಗೇಲು ಇದ್ದಿದೆ, ಆದರೆ ಎಲ್ಲರೂ ಒಟ್ಟಿಗೆ ಸೇರೋದೇ ಭಾಳ ಕಷ್ಟ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಇದನ್ನ ಉಪಯೋಗ ಮಾಡ್ಕೊಂಡು ಚೆನ್ನಾಗಿ ಖುಷಿಲಿ ಆಟ ಆಡ್ತಿದ್ವಿ. ಫುಲ್ ಎಂಜಾಯ್ ಮಾಡ್ತೀವಿ. ಒಳ್ಳೆ ಖುಷಿ ಆಗುತ್ತೆ, ಮಕ್ಕಳಿಗೂ ಖುಷಿ ಆಗುತ್ತೆ. ಇದೊಂದು ನಿಮ್ಮ ಮತ್ತೆ ಶಾಲೆಯ ಒಂದು ಬಾಂಧವ್ಯ ಕೂಡ ಸೂಚಿಸುತ್ತೆ. ತುಂಬಾ ಚೆನ್ನಾಗಿದೆ ಮಾತ್ರ. ನೋಡಿ, ಎಲ್ಲ ಪಾರ್ಟಿಸಿಪೇಟ್ ಎಲ್ಲ ರೆಡಿ ಆಗಿದ್ದಾರೆ. ಈಗ ಗ್ರೂಪ್ ಆಗ್ತಾ ಇದೆ. ಇನ್ನು ಯಾರಾದ್ರೂ ಉಳ್ಕೊಂಡಿದ್ರೆ ದಯವಿಟ್ಟು ಸೇರ್ಕೋಬಹುದು. ಫೈನಲ್ ಕಾಲ್ ಎಲ್ಲರಿಗೂ ಥ್ಯಾಂಕ್ ಯು. ಪುರುಷರ ವಿಭಾಗದ ಬದುಕು ಜಟಕ ಬಂಡಿ ಅದು ಆಟ ಈಗ ಶುರುವಾಗ್ತದೆ. ಈಗ ಈ ಎಂಡಲ್ಲಿ ಇರೋ ಇಬ್ಬರು, ಈ ಎಂಡಲ್ಲಿ ಇರೋರನ್ನ
ಹೋಗಿ ಮೀಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಮತ್ತೆ ಇದೇ ಎಂಡಿಗೆ ಡ್ರಾಪ್ ಪೋಷಕರ ದಿನಾಚರಣೆ ನಡೆಸ್ತಿದ್ದೀರಾ, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಶಾಲೆಯಲ್ಲಿ ತುಂಬ ಸಡಗರ ಸಂಭ್ರಮದಿಂದ ಪೋಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಿದ್ವಿ. ಎಲ್ಲ ಪೋಷಕರು ಬಂದು ನಮ್ಮ ಕುಟುಂಬದಂತೆ, ಎಲ್ಲ ಶಿಕ್ಷಕರು ಮತ್ತು ಪೋಷಕರು ಒಂದೇ ಕುಟುಂಬದಂತೆ ಇಲ್ಲಿ ಭಾಗವಹಿಸಿ ಹಲವಾರು ಗೇಮ್ಸ್ಗಳನ್ನು ಇಟ್ಟಿರ್ತೀವಿ. ನಾವು ತುಂಬ ಎಲ್ಲ ವಯೋಮಾನದವರಿಗೂ ಸಹ ಆಟ ಆಡುವಂತಹ ಆಟಗಳನ್ನು ಇಟ್ಟಿರ್ತೀವಿ. ಆ ಆಟದಲ್ಲಿ ಎಲ್ಲರೂ ಸಹ ತುಂಬ ಖುಷಿಯಿಂದ ಸಂತೋಷದಿಂದ ಭಾಗವಹಿಸ್ತಾರೆ. ಹಾಗಾಗಿ ನಾವು ಈ ದಿನ ಎಲ್ಲರಿಗೂ ಸಂತೋಷ ತರುತ್ತೆ, ಸಡಗರ ತರುತ್ತೆ. ಮತ್ತು ಕ್ರೀಡೆ ಮನುಷ್ಯನಿಗೆ ಬೇಕೇ ಬೇಕು. ಹಾಗಾಗಿರೋದ್ರಿಂದ ಪೋಷಕರು ಮಕ್ಕಳ ಜೊತೆಯಲ್ಲಿ ತೊಡಗುವುದರಿಂದ ಶೈಕ್ಷಣಿಕ ಚಟುವಟಿಕೆಗೆ ತುಂಬ ಸಹಾಯವಾಗ್ತದೆ ಅನ್ನೋದು ನಮ್ಮ ಶಾಲೆಯ ಒಂದು ಅಭಿಪ್ರಾಯ ಮತ್ತು ಕಾನ್ಸೆಪ್ಟ್. ಅದು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ. ಅದು ಈಗ ಮಾಮೂಲಿ ಇರೋದು ಯಾರು ಸ್ಟೂಡೆಂಟಿಗೆ ಇರ್ತದೆ, ಇಲ್ಲಿ ಪೇರೆಂಟ್ಸ್ಗೆ ಇಟ್ಟಿರೋದು ಒಳ್ಳೆ ಕಾನ್ಸೆಪ್ಟ್. ಈಗ ಒಂದು ಗೇಮಿಗೆ ಸಿದ್ಧತೆ ನಡೀತಿದೆ ಸರ್. ಇದು ಯಾವ ಗೇಮ್ ಸರ್? ಈಗ ದಂಪತಿಗಳ ಗೇಮ್ಗೆ ನಾವು ಈಗ ಸಿದ್ಧತೆ ಮಾಡ್ತಿದ್ದೀವಿ. ದಂಪತಿಗಳ ಗೇಮಿಗೆ ಬರ್ತಾ ಇದ್ದೀವಿ ನಾವು. ಹಾಗಾಗಿ ಈಗ ಕನಸಿನ ಸೌಧ ಎಂಬಂತಹ ಗೇಮ್ಸನ್ನು ನಾವು ತಯಾರಿ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಕನಸಿನ ಸೌಧದಲ್ಲಿ ದಂಪತಿಗಳು ಆಡ್ತಾರೆ. ಕನಸನ್ನು ಹೇಗೆ ಕಟ್ಕೊಂಡಿರ್ತಾರೋ ಅದೇ ರೀತಿ ತಮ್ಮ ಸೌಧವನ್ನು, ತಮ್ಮ ಜೀವನವನ್ನು, ತಮ್ಮ ಮನೆಯನ್ನು ಹೇಗೆ ನಿರ್ಮಾಣ ಮಾಡ್ತಾರೋ ಆ ರೀತಿಯಾಗಿ ನಿರ್ಮಾಣ ಮಾಡುವಂಥ ಒಂದು ಗೇಮ್ ಆಗಿರುತ್ತೆ ಇದು. ಓಕೆ, ನೋಡುವಾಗ ಯಾವ ರೀತಿ ಕಟ್ತಾರ ಅವ್ರ ಕನಸಿನ ಮನೆನ ಅಂತ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಕನಸಿನ ಸೌಧ ಅಂತ ಗೇಮ್ ಇದೆ. ಅಲ್ಲಿ ಹೋಗಿ ನೋಡಿ, ಅಲ್ಲೊಂದು ಕಲ್ಲಿಟ್ಟಿದ್ದಾರಲ್ಲ, ಅದ್ರ ಮೇಲೆ ಲೋಟಗಳನ್ನು ಸಾಲಾಗಿ ಜೋಡಿಸಿ ಪಿರಮಿಡ್ ಥರ ಮಾಡಬೇಕು. ಬಟ್ ಈಗ ಅವರು ಇವಾಗೊಂದು ಟ್ರಯಲ್ ಒಂದು ಆಡಿದರು, ನನಗೆ ಸಹ ಅಂದಾಜಾಗಿಲ್ಲ ಈಗ ಎಂತ ನೋಡಿ. ಇಲ್ಲಿ ಈ ರೀತಿ ಗೇಮ್ ಅಂತ ಇದು ಒಂದೊಂದು ರಿಂಗಿಂದ ಒಂದೊಂದು ಲೋಟಗಳನ್ನು ಎತ್ಕೊಂಡು ಹೋಗಿ ಅಲ್ಲಿ ಪಿರಮಿಡ್ ಹಾಗೆ ಜೋಡಿಸಿ ಗೋಲ್ಡನ್ ಕಪ್ಪು ನೋಡಿ ಇಲ್ಲಿದೆ. IPL ಕಪ್ಗಿಂತ ಯಾರು ಮುಖ್ಯ ಅನಿಸ್ತದ ಅಂತ ಇದು ಕಪ್ಪು. ಇದು ಪಿರಮಿಡ್ ಲಾಸ್ಟಿಗೆ ಅದು ಗೋಲ್ಡನ್ ಕಪ್ ಇರಬೇಕು. ಅವರು ವಿನ್ನರ್ಸ್ ಆಗ್ತಾರೆ. ನೋಡೋ ನೆಕ್ಸ್ಟ್ ಇದು ರಿಂಗ್ ಪಾಸ್ ಮಾಡಬೇಕು. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಪಾಸ್ ಆಗಿ ಈ ಎಂಡ್ ಆಗಬೇಕು. ನೋಡೋ ಯಾರು ಫಸ್ಟ್ ಇದು ಮಾಡ್ತಾರೆ ಅಂತ. ಸಾಂಗ್ ಬೇರೆ ನಾಗಿನ ಹಾಕಿದ್ರೆ, ಇಲ್ಲದ್ರೆ ಹಂಗೆ ಆಗ್ತದೆ ಅಂತ. ಹೌದು, ಅದಂಗೆ ಅಲ್ಲಿಂದ ಸ್ಟಾರ್ಟ್ ಏನು ರಿಂಗ್ ಮಾಡಿರ್ತಾರೆ ಅದು ಈ ಪಾಯಿಂಟಿಗೆ ಬಂದು ಎಂಡ್ ಆಗಬೇಕು. ಆಕ್ಚುಲಿ ಇದು ಲಾಸ್ಟ್ ರಿಂಗ್. ಐ ಥಿಂಕ್ ಇವರ ವಿನ್ ಆಗಬಹುದು ಮೋಸ್ಟ್ಲಿ. ಕಮಿಂಗ್ ಅಲ್ಲೊಂದು ಸೀನ್ಸ ವಿನ್ ಆಗಿದೆ, ಅಲ್ಲೊಂದು ಸೀನ್ಸ ಇಲ್ಲ ವಿನ್ ಆಗಿದೆ. ನೋಡುವ, ತುಂಬ ಚೆನ್ನಾಗಿ ಆಡಿದ್ದಾರೆ. ನೋಡು ಯಾರು ವಿನ್ ಆಗಿರ್ಬೋದು ಅಂತ. ಈಗ ಗೇಮ್ ಆಡಿದಿರಲ್ಲ, ಈಗ ವಿನ್ ಆಗಿದ್ದೀರಲ್ಲ, ಹೇಗೆ ಅನಿಸ್ತಿದೆ ಈ ಗೇಮ್ಸ್ ಇಲ್ಲೆಲ್ಲ ನಡೆಸ್ತಿರೋದು? ತುಂಬಾ ಖುಷಿ ಆಗ್ತಿದೆ. ಇದು ಫಸ್ಟ್ ಟೈಮ್ ನಡೆಸಿದ್ರೆ ಹೆಂಗೆ ಇಲ್ಲಿ ಪೋಷಕ? ಇಲ್ಲ, ತುಂಬಾ ವರ್ಷ ಆಯ್ತು. ಅಂದ್ರೆ ನಿಮ್ಮ ಮತ್ತೆ ಸಂಸ್ಥೆ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಖುಷಿ ಆಗ್ತದೆ. ಎಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ? ಒಂದು ಜಾತ್ರೆ ತರ ನಿಮಗೆ ಒಳ್ಳೆ ಮೈಂಡ್ ಎಲ್ಲ ಕ್ಲಿಯರ್ ಆಗಿ ಆಗಲಿ ಒಳ್ಳೇದಾಗಲಿ. ಚೆನ್ನಾಗಿ ಆಡಿದ್ರಿ ಮಾತ್ರ. ಒಳ್ಳೆ ಎಲ್ಲ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡ್ಕೊಂಡು ಕೂತು ಎಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಬೇಗ ಮುಗಿಸಿದ್ರಿ. ತುಂಬಾ ಖುಷಿ ಆಗುತ್ತೆ. ಹೌದಾ? ಓಕೆ, ಹಾಗಾದ್ರೆ ಎಲ್ಲರದು ಟೀಚರ್ಸ್ ಆಗಲಿ ಮಕ್ಕಳದಾಗ ಎಲ್ಲ ಸಪೋರ್ಟ್ ಇದೆ ನಿಮಗೆ? ನಮ್ದು ಸಪೋರ್ಟ್ ಅವರಿಗಿದೆ. ಅದೇ ಈಗ ತುಂಬಾ ಒಳ್ಳೆ ಬಾಂಧವ್ಯ ಇದೆ ಸ್ಕೂಲ್ ಮತ್ತೆ ನಿಮ್ಮ ನಡುವೆ, ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಅಲ್ವಾ? ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಅಭಿನಂದನೆಗಳು, ವಿನ್ ಆಗಿದ್ದೀರಾ, ಒಳ್ಳೇದಾಗಲಿ. ಚಾದ ವ್ಯವಸ್ಥೆ ಇದೆ ಈಗೆಲ್ಲ.
ಟೀ ಕುಡಿಬೇಕು, ಹೋಗ್ಬೇಕು ನಾನು ಸಹ. ಟೀ ಕುಡಿದು ಆನಂತರ ಮತ್ತೆ ಜಾಯಿನ್ ಆಗ್ತೇನೆ. ಆ್ಯಕ್ಚುಲಿ ಇದು ಗೇಮ್ ರೂಲ್ಸ್ ಏನಂದರೆ ಅದೇನು ಡೈಸ್ ಇದಲ್ಲ, ಅದನ್ನು ಮಗು ಹಾಕ್ತಾರಾ, ಅಲ್ಲಿ ನಂಬರ್ ಬಂದಾಗ ಇಲ್ಲಿ 9 ನಂಬರ್ ಬಂದರೆ ಇವರು ಒಂದು ಸ್ಟೆಪ್ಪು ಇಲ್ಲಿ ಮುಂದೆ ಬರ್ತಾರೆ. ಅದೇ 10 ನಂಬರ್ ಬಿದ್ದರೆ ಅವರು ಒಂದು ಸ್ಟೆಪ್ ಮುಂದೆ ಬರ್ತಾರೆ. ಸೊ ಯಾರು ಅಕ್ಕಪಕ್ಕ ಬಂದು ನಿಲ್ತಾರೋ ಆವಾಗ ಅದು ಡೈಸ್ ಏನಿದೆ ಮೇಲೆಸ್ತು ಹಾಕಿ ನಂಬರ್ ಬಿದ್ದರೆ ಒಂದೊಂದು ಸ್ಟೆಪ್ ಮೂವ್ ಆಗುವಂಥದ್ದು. ಇದು ಆಲ್ಮೋಸ್ಟ್ ಈ ಕಡೆ ಸರ್ಕಲ್ನಲ್ಲಿ ಒಬ್ಬರು ಇದ್ದಾರೆ, ಒಬ್ಬರು ಅಲ್ಲ ಇಬ್ಬರು ಇದ್ದಾರೆ. ಇನ್ನರ್ ಆದರೂ ಇಲ್ಲಿ ಆ್ಯಕ್ಚುಲಿ ಇನ್ನಾದರೂ ನೋಡಿ ಭಾರಿ ಲೇಟ್ ಆಗ್ತದೆ ಅಂದ್ಕೊಂಡು ಫಸ್ಟ್ ಬೇಗನೆ ವಿನ್ ಆದರು. ಇವತ್ತು ಕಾರ್ಯಕ್ರಮ ವಿಶೇಷದ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ನಿರೂಪಣೆ ಕೂಡ ಮಾಡಿದ್ದೀರಾ, ಖುಷಿ ಆಯಿತು. ಆ ಬಿಸಿಲು ಇರಲಿಲ್ಲ ಪುಣ್ಯಕ್ಕೆ ಇವತ್ತು, ಬಟ್ ತುಂಬ ಹೊತ್ತು ನಿರೂಪಣೆನ ಮಾಡಿದ್ದೀರಾ. ನಿಮ್ಮೊಂದು ಕಿರು ಪರಿಚಯ ಮಾಡ್ತಾ ಈ ಪ್ರೋಗ್ರಾಮ್ ಬಗ್ಗೆ ನಡೆಸ್ಕೊಟ್ಟಿರೋ ಬಗ್ಗೆ, ಈ ಪ್ರೋಗ್ರಾಮ್ ಬಗ್ಗೆ ಒಂದೆರಡು ಮಾತಾಡ್ತಾ ನಮ್ಮ ಚಾನಲಲ್ಲಿ ಒಂದೆರಡು ಮಾತು ಹೇಳಿದರೆ ನಮ್ಮ ಚಾನಲಿಗೂ ಕೂಡ. ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ವಸಂತ್ ಅಂತ ಹೇಳ್ಬಿಟ್ಟು ಶ್ರೀ ವಿದ್ಯಾಭಾರತಿ ವಿದ್ಯಾಸಂಸ್ಥೆಯಲ್ಲಿ 2010ರಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಕಳೆದ 3 ವರ್ಷಗಳಿಂದ ಉಪಮುಖ್ಯ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಕುಟುಂಬ ಇದು ವಿದ್ಯಾಭಾರತಿ ಅನ್ನುವಂಥದ್ದು ಒಂದು ಕುಟುಂಬ. ಆ ಕುಟುಂಬದಲ್ಲಿ ಎಲ್ಲರೂ ಇದ್ದೀರಿ, ಪೋಷಕರು ಇದ್ದೀವಿ, ಶಿಕ್ಷಕರಿದ್ದೀರಿ, ವಿದ್ಯಾರ್ಥಿಗಳಿದ್ದೀರಿ, ಆಡಳಿತ ಮಂಡಳಿಯಲ್ಲಿ ಅದಿರಿ. ಒಂದು ಮನೆ ಅಂದಮೇಲೆ ಎಲ್ಲರ ಸಹಕಾರ ಹೇಗೆ ಒಂದು ಮನೆ ನಡೀತದೋ ಅದೇ ರೀತಿಯಾಗಿ ಈ ಒಂದು ವಿದ್ಯಾಸಂಸ್ಥೆ ಸಹ ಎಲ್ಲರ ಸಹಕಾರದೊಂದಿಗೆ, ಎಲ್ಲರ ಪ್ರೋತ್ಸಾಹದೊಂದಿಗೆ ಪ್ರತಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟುತನದಿಂದ, ಕಾರ್ಯಕ್ರಮ ಮಾತ್ರ ಅಲ್ಲ, ಎಜುಕೇಷನ್ಗೆ ಎಲ್ಲೂ ಕೊರತೆ ಆಗಿಲ್ಲ. ಕಾರ್ಯಕ್ರಮ ಒಂದು ಕಡೆ ಆದರೆ ಎಜುಕೇಷನ್ಗೆಲ್ಲ ಕೊರತೆ ಇಲ್ಲ. ಸತತ 12 ವರ್ಷಗಳಿಂದ 10ನೇ ತರಗತಿಯಲ್ಲಿ ನಿರಂತರವಾಗಿ 100% ಫಲಿತಾಂಶವನ್ನು ದಾಖಲೆ ಮಾಡ್ತಾ ಬಂದಿದೆ. ಅದನ್ನು ಸಹ ಶಿಕ್ಷಣಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಶಿಕ್ಷಣದಲ್ಲೂ ಒಂದಷ್ಟು ಹೆಜ್ಜೆಯನ್ನು ನಾವು ಮೈಲಿಗಲ್ಲನ್ನು ತಲುಪ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಒಂದು ಹೆಮ್ಮೆ ಇದೆ ಸರ್. ಓಕೆ, ಇವತ್ತು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಅಭಿನಂದನೆಗಳು ಕೂಡ. ತಮಗೂ ಸಹ ನಮ್ಮ ಚಾನಲ್ಗೆ ಝೀರೋ ಮೆಮೊರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂತ ಹೇಳಿದರೆ ಲೋಕಲಲ್ಲಿರುವಂತಹ ಒಂದು ವಿಭಿನ್ನತೆಯನ್ನು, ಲೋಕಲಲ್ಲಿರುವಂಥ ವಿಷಯಗಳನ್ನು ಬೇರೆ ಬೇರೆ ಜನರಿಗೆ, ಬೇರೆ ಬೇರೆ ಸಮುದಾಯಕ್ಕೆ ತಿಳಿಸುವಂಥ ಒಂದು ವ್ಯವಸ್ಥೆ ಈಗ ಸೋಷಿಯಲ್ ಮೀಡಿಯಾ. ಆ ಒಂದು ಸೋಷಿಯಲ್ ಮೀಡಿಯಲ್ಲಿ ಝೀರೋ ಮೆಮೊರಿ ಸಹ ಒಂದು. ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಹೆಚ್ಚು ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಚಾನಲ್ಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಇಲ್ಲಿವರೆಗೆ ಇದ್ದು ನಮ್ಮೊಂದಿಗೆ ಜೊತೆ ಆಗಿದ್ದೀರಿ, ನಿಮಗೂ ಸಹ ಧನ್ಯವಾದಗಳು. ಧನ್ಯವಾದಗಳು ಸರ್. ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಅಚ್ಚುಕಟ್ಟಾಗಿ ನಡ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದೀರಾ. ಈ ಪ್ರೋಗ್ರಾಮ್ ಬಗ್ಗೆ ನೀವು ಹೇಳೋದಾದರೆ ಒಂದೆರಡು ಮಾತುಗಳಲ್ಲಿ. ಮೊದಲಿಗೆ ನಿಮ್ಮ ಪರಿಚಯ, ಈ ಸ್ಕೂಲಲ್ಲಿ ನೀವು ನಿಮ್ಮ ಹುದ್ದೆ ಅದನ್ನು ಪರಿಚಯ ಮಾಡಿಸಿ. ನಾನು ಶ್ರೀ ವಿದ್ಯಾಭಾರತಿ ವಿದ್ಯಾಸಂಸ್ಥೆಗೆ 2008ನೇ ಸಾಲಿಗೆ ಬಂದೆ. 2008ನೇ ಸಾಲಿಗೆ ಬಂದು 2011ರಿಂದ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲಿಗೆ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ 38ನೇ ಶಾಲಾ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದ್ದು, 38ನೇ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಯಾವಾಗಲೂ ಪೋಷಕರ ದಿನಾಚರಣೆಯನ್ನು ಆಚರಿಸ್ತೇವೆ. ಆದರೆ ಈ ವರ್ಷ ಒಂದು ಸ್ವಲ್ಪ ವಿಭಿನ್ನವಾಗಿರಲಿ ಅಂತ ಹೇಳಿಬಿಟ್ಟು, ವಿಶೇಷತೆಯಿಂದ ಕೂಡಿರಲಿ ಅಂತ ಹೇಳಿಬಿಟ್ಟು ನಾವು ಮಕ್ಕಳ ಮೇಳ, ಮೆಟ್ರಿಕ್ ಮೇಳವನ್ನು ಆಯೋಜಿಸಿದ್ವು. ಅದ್ರ ಜೊತೆಗೆ ಸೈನ್ಸ್ ಎಕ್ಸಿಬಿಷನ್ ಕೂಡ ಸಹ ಈ ಸತಿ ನಾವು ಅದನ್ನು ಸಹ ಒಂದು ಉದ್ಘಾಟನೆಯನ್ನು ಮಾಡಿ ಪ್ರದರ್ಶನವನ್ನು ಏರ್ಪಡಿಸಿದ್ವು. ಮೆಟ್ರಿಕ್ ಮೇಳದ ಉದ್ದೇಶ ಏನು ಅಂತ ಹೇಳಿದರೆ, ಮಕ್ಕಳು ಅತ್ಯುತ್ತಮ ಅಂಕವನ್ನು ಪಡೆಯೋದು ಮಾತ್ರ ಅಲ್ಲ, 4 ಕೊಠಡಿ, 4 ರೂಮು ಅಥವಾ 4 ಗೋಡೆಗಳ ನಡುವೆ ಕೂತ್ಬಿಟ್ಟು ಬರೀ ಪಠ್ಯಪುಸ್ತಕದಲ್ಲಿಯೇ ಮಕ್ಕಳು ಬೆಳೀತಾ ಹೋದರೆ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನ ಗೊತ್ತಾಗೋದಿಲ್ಲ. ಮಕ್ಕಳಿಗೆ ಮತ್ತು ಸಮಾಜಕ್ಕೆ, ವಾಸ್ತವಿಕ ಪ್ರಪಂಚಕ್ಕೆ ಅತ್ಯಂತ ಹತ್ತಿರ ಆಗಲಿ ಅಂತ ಹೇಳಿಬಿಟ್ಟು ನಾವು ಮೆಟ್ರಿಕ್ ಮೇಳ, ಅಳತೆ, ತೂಕ, ಗಾತ್ರ, ರಾಶಿ ಇವುಗಳ ಪರಿಚಯ ಬೇಕು, ಸಮಾಜದಲ್ಲಿ ಅವರೆಲ್ಲರ ಜೊತೆಗೂ ಬೆರಿಬೇಕು, ಎಲ್ಲ ವ್ಯವಹಾರಗಳು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಮೆಟ್ರಿಕ್ ಮೇಳ ಮಾಡಿದ್ದು. ಮತ್ತು ವಿಜ್ಞಾನ ವಸ್ತು ಪ್ರದರ್ಶನವನ್ನು ವಿಭಿನ್ನ ರೀತಿಯಲ್ಲಿ ಮಾಡಿದ್ದು. ಈ ವರ್ಷದ ವಿಶೇಷತೆ ಇವೆರಡು. ಇದಕ್ಕೆ ಎಲ್ಲರಿಗೂ ನಾನು ಕರೆ ಕೊಡ್ತಾ ಇರೋದು ಏನು ಅಂತ ಹೇಳಿದರೆ, ಮುಂದಿನ ತಿಂಗಳು 28ನೇ ತಾರೀಕಿಗೆ ಶಾಲಾ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದ್ದೀವಿ. ಇದು ಸಹ ನಿಮ್ಮೆಲ್ಲರ ಒಂದು ಹಾರೈಕೆಯಿಂದ ಯಶಸ್ವಿಯಾಗಲಿ ಅಂತ ಹೇಳ್ಕೊತಾ ಧನ್ಯವಾದಗಳು.
ಮೇಡಮ್ ಮತ್ತು ತುಂಬ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲ ಸಿಬ್ಬಂದಿಗಳಿಗೂ ಏನಿಲ್ಲ ಈ ಸಂಸ್ಥೆಗೆ ಅಭಿನಂದನೆಗಳು ಕೂಡ, ಧನ್ಯವಾದಗಳು ಕೂಡ. ಇನ್ನಷ್ಟು ಸಾಕಷ್ಟು ಮತ್ತಷ್ಟು ಕಾರ್ಯಕ್ರಮಗಳು ಸಾಂಸ್ಕೃತಿಕವಾಗಿ ಈ ರೀತಿ ಕಾರ್ಯಕ್ರಮಗಳು ಮತ್ತಷ್ಟು ಬರಲಿ ಅಂತ ಹೇಳ್ತಿದ್ದೇನೆ. ಓಕೆ, ಇಲ್ಲಿಗೆ ನಾವು ವಿಡಿಯೋನ ಎಂಡ್ ಮಾಡ್ತಿದ್ದೇವೆ. ನಮ್ಮೆಲ್ಲ ನೆನಪಿನ ನಾವಿಕರಿಗೂ ಹಾಗೂ ಕನಸಿನ ಮಹೇಶರಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಝೀರೋ ಮೆಮರೀಸ್ನ ಟಚ್ಚಲ್ಲಿ ಇಟ್ಕೊಳ್ಳಿ. ನಾವಿರ್ತೀವಿ. ನೆನಪುಗಳ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು. ಒಂದು ಕೊನೆಗೆ ಗೇಮ್ಸ್ ಎಲ್ಲ ಇವೆಂಟ್ ಎಲ್ಲ ಮುಗ್ದಾದ್ಮೇಲೆ ಈಗೊಂದು ಪಟಾಕಿ ಹಚ್ತಾ ಇದ್ದಾರೆ, ನೋಡುವ. Dancing mode. Dance, dance. ಝೀರೋ ಮೆಮರೀಸ್ ಚಾನಲ್ನ ಎಲ್ಲರೂ ಥ್ಯಾಂಕ್ ಯು.